ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ, ಬಾಬಾರವರು ಮತ್ತೊಮ್ಮೆ ಶಿರ್ಡಿಯಿಂದ ನಮ್ಮ ಮನೆಗೆ ನಿನ್ನೆ ಬಂದಿದ್ದಾರೆ ಸ್ನೇಹಿತರೆ. ಅದು ಕೂಡ ಒಬ್ಬರು ಸಬ್ಸ್ಕ್ರೈಬರ್ ಮೂಲಕ ಸ್ನೇಹಿತರೆ. ಅವರು ಶಿರ್ಡಿಗೆ ಹೋಗಿದ್ರಂತೆ. ಅಲ್ಲಿಂದ ಫೋನ್ ಮಾಡಿದ್ರು, ಇಲ್ಲಿ ಯಾವ್ಯಾವ ಸ್ಥಳವನ್ನು ನೋಡಬೇಕು, ಹಾಗೆ ನಿಮಗೆ ಏನಾದರೂ ಬೇಕಾ ಅಂತ ಹೇಳಿ ಕೇಳಿದರು ಸ್ನೇಹಿತರೆ. ನಾನು ಕೂಡ ನನಗೆ ಉದಿ ಬೇಕು, ನಿನಗೆ ಎಷ್ಟು ಸರಿ ಆಗುತ್ತೋ ಸಾಧ್ಯವಾದಷ್ಟು ಸರಿ ಕ್ಯೂ ಅಲ್ಲಿ ನಿಂತ್ಕೊಂಡು ಉದಿ ಪ್ಯಾಕೆಟನ್ನು ತಗೊಂಡು ಬಾ, ಅದರಿಂದ ಯಾರಿಗೆ ಅದರ ಅಗತ್ಯ ಹೆಚ್ಚಿದೆಯೋ ಅವರಿಗೆ ಅದನ್ನು ತಲುಪಿಸೋ ಕೆಲಸ ನಾನು ಮಾಡ್ತೀನಿ, ನಿನ್ನಿಂದ ಆದರೆ ತಗೊಂಡು ಬಾ ಅಂತ ಹೇಳಿದ್ದೆ ಸ್ನೇಹಿತರೆ. ಅವಳು ಕೂಡ ಅದಕ್ಕೆ ಪ್ರತಿಸ್ಪಂದಿಸಿ ಕ್ಯೂ ಅಲ್ಲಿ ನಿಂತು 4 ಉದಿ ಪ್ಯಾಕೆಟನ್ನು ನನಗೆ ಕಳಿಸಿದ್ದಾಳೆ ನೋಡಿ ಸ್ನೇಹಿತರೆ. ಹಾಗೆ ಬಾಬಾರವರ ಒಂದು ಮೂರ್ತಿಯನ್ನು ಕಳಿಸಿದ್ದಾಳೆ, ಹಾಗೆ ಬಾಬಾರವರ ಸಮಾಧಿಯ ಮೇಲಿದ್ದ ಒಂದು ಗುಲಾಬಿ ಹೂವನ್ನು ಕಳಿಸಿದ್ದಾಳೆ, ಹಾಗೆ ಅನೇಕ ರೀತಿಯ ಪ್ರಸಾದದ ಪ್ಯಾಕೆಟ್ಗಳನ್ನು ಕಳಿಸಿದ್ದಾಳೆ. ಹಾಗೆ ಅವಳಿಗೆ ನಾನು ಇನ್ನೊಂದು ಮಾತು ಹೇಳಿದ್ದೆ, ಅಲ್ಲೊಂದು ಬೇವಿನ ಮರ ಇದೆಯಲ್ಲಮ್ಮ, ಅದನ್ನು ಸುತ್ತರಿ, ಅಲ್ಲೇನಾದರೂ ಎಲೆಗಳು ಸಿಕ್ಕರೆ ನನಗೊಂದು ಎಲೆ ತೊಗೊಂಡು ಬಾ ಅಂತ ಹೇಳಿದ್ದೆ. ಅವಳಿಗೆ ಅದು ಮರ್ತೇ ಹೋಗಿತ್ತಂತೆ. ಅಯ್ಯೋ, ನೀವು ನೆನಪು ಮಾಡಿದ್ದು ನನಗೆ ತುಂಬ ಒಳ್ಳೆಯದಾಯಿತು, ಬಾಬಾನೇ ಹೇಳ್ತಾ ಇದ್ದಾನೇನೋ ಅಂತ ಹೇಳಿ ಅನ್ನಿಸ್ತು. ನನಗದು ಮರ್ತೇ ಹೋಗ್ಬಿಟ್ಟಿತ್ತು, ನಾನು ಖಂಡಿತ ಹೋಗ್ತೀನಿ ಅಂತ ಹೇಳಿ ಅವಳು ಬಾಬಾರವರು ಕುಳಿತಿದ್ದ ಆ ಬೇವಿನ ವೃಕ್ಷವನ್ನು 9 ಬಾರಿ ಸುತ್ತರಿತಾ ಇದ್ದಂತೆ. ಇನ್ನೇನು 9ನೇ ಬಾರಿ ಸುತ್ತರಿಯಬೇಕಾದ್ರೆ, ಬಾಬಾ ಇದು ಕೊನೆ ಸುತ್ತನ್ನು ಸುತ್ತುತ್ತಾ ಇದ್ದೀನಿ, ನನಗೋಸ್ಕರ ಒಂದು ಎಲೆನಾದರೂ ಕರುಣಿಸು ಅಂತ ಹೇಳಿ ಬೇಡ್ಕೊಂಡ್ಲಂತೆ. ಖಂಡಿತವಾಗಿ ಅವಳು ಕಣ್ಮುಚ್ಚಿ ಬೇಡ್ಕೊಳ್ತಾ ಇರ್ಬೇಕಾದ್ರೆ ಮೇಲಿಂದ ಕೆಳಗಡೆ ಒಂದೇ ಒಂದು ಎಲೆ ಉದುರ್ತಾ ಇತ್ತಂತೆ. ಬೇಗ ಹೋಗಿ ಅವಳು ಅದನ್ನು ತಗೊಂಡ್ಲಂತೆ. ನನಗೆ ಒಂದೇ ಸಿಕ್ಕಿದೆ, ಏನು ಮಾಡಲಿ ಅಮ್ಮ ಅಂತ ಕೇಳಿದ್ಲು. ಅದಕ್ಕೆ ನೀನೇ ಇಟ್ಕೊಳ್ಳಮ್ಮ, ಪರವಾಗಿಲ್ಲ, ನನಗೂ ಒಂದು ಸಿಗಬೇಕು ಅಂತ ಇದ್ದರೆ ಬಾಬಾ 2 ಎಲೆಗಳನ್ನು ಕೊಡ್ತಿದ್ರು, ಆದರೆ ಅದು ನಿನಗೆ ಅಂತ ಅನಿಸುತ್ತೆ, ಯಾಕಂದರೆ ನಿನಗೆ ಅದರ ಅವಶ್ಯಕತೆ ಹೆಚ್ಚಾಗಿದೆ, ಹಾಗಾಗಿ ತಗೊಂಡೋಗಿ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡು ಅಂತ ಹೇಳಿದೆ ಸ್ನೇಹಿತರೆ. ನನಗೆ ಇವತ್ತು ಬಾಬಾರವರು ನಮ್ಮ ಮನೆಗೆ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು. ಉದಿ ಪಟ್ಟಣ ಬಂದಿದ್ದು, ಪ್ರಸಾದ ಬಂದಿದ್ದು, ಬಾಬಾರವರ ಸಮಾಧಿಯ ಸ್ಪರ್ಶವಾದ ಆ ಹೂ ಬಂದಿದ್ದು, ನನಗೆ ಇವೆಲ್ಲ ಪವಿತ್ರ ವಸ್ತುಗಳು ಇವತ್ತು ನಮ್ಮ ಮನೆಗೆ ಬಂದಿರೋದು, ನನಗೆ ಬಾಬಾರವರು ಎಷ್ಟು ಕರುಣೆ ತೋರಿಸಿದ್ರಲ್ಲ ನನ್ನ ಮೇಲೆ ಅಂತೇಳಿ ಅತೀವ ಆನಂದ ಆಯಿತು. ಹಾಗೆ ಬಾಬಾರವರು ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಪವಾಡವನ್ನೇ ಮಾಡಿದ್ದಾರೆ ಸ್ನೇಹಿತರೆ. ಅದನ್ನು ನೆನೆಸ್ಕೊಂಡ್ರೆ ನನ್ನ ಜೀವನನೇ ಪಾವನ ಅಂತ ಹೇಳಿ ಅನಿಸ್ಕೊಳ್ಳೋಷ್ಟು ನನಗೆ ಒಂದು ಪವಾಡ ಮಾಡಿದರು. ನಾನು 9 ವಾರಗಳ ವ್ರತವನ್ನು ಮಾಡಿದ್ದೆ. ಮೊನ್ನೆ ಈಗ ಒಂದು 2 ವಾರದ ಹಿಂದೆ ಆ ವ್ರತವನ್ನು ಮುಗಿಸಿದ್ದೆ. ಅದು ಮುಗಿಯೋದ್ರೊಳಗೆ ನನಗೇನು ಫಲ ಸಿಗಲಿಲ್ಲ. ಮುಗಿದ ಮೇಲೂ 2-3 ವಾರ ಆದರೂ ಏನೂ ಫಲ ಸಿಗಲಿಲ್ಲ. ನಮ್ಮ ಮನೆಯವರು ಅಂತ ಇದ್ದರು, ಏನು ಮತ್ತೆ ಒಂದ್ಸರಿ ಬಾಬಾರವರ ವ್ರತವನ್ನು ಯಾವುದೋ ಅಪೇಕ್ಷೆ ಇಟ್ಕೊಂಡು ಮಾಡ್ತಾ ಇದೆಯಾ, ಅದ್ಯಾಕೋ ಈಡೇರಲಿಲ್ವೇನೋ ಅಂತ ಹೇಳಿ ಕೇಳಿದರು. ಖಂಡಿತ ಬಾಬಾ ಈಡೇರಿಸ್ತಾರೆ ಬಿಡ್ರಿ, ನಾನು ಮತ್ತೆ ಶುರು ಮಾಡಿದ್ದೀನಿ ವ್ರತನ ಅಂತ ಹೇಳಿ ಮತ್ತೆ ನಾನು ಈ ವಾರದಿಂದ ವ್ರತವನ್ನು ಶುರು ಮಾಡಿದ್ದೆ ಸ್ನೇಹಿತರೆ. ನಿನ್ನೆ ರಾತ್ರಿ ನಾನು ಬಯಸಿದಂತಹ ಒಂದು ಅದ್ಭುತವಾದ ವಸ್ತುವನ್ನು ನನಗೆ ಹಿಂತಿರುಗಿಸಿ ಕೊಟ್ಟರು ನನ್ನ ಬಾಬಾ. ನಾನು ನಿರೀಕ್ಷೆನೇ ಮಾಡಿರಲಿಲ್ಲ, ಬಾಬಾ ಇಷ್ಟು ಬೇಗ ನನ್ನ ಪ್ರಾರ್ಥನೆಗೆ ಒಲಿದು ನನಗೊಂದು ಒಳ್ಳೆಯ ಅದ್ಭುತವಾದ ಒಂದು ಫಲವನ್ನು ಈ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅಳ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ. ಅಷ್ಟು ಅಂದರೆ ಆನಂದ ಆಗ್ಬಿಡ್ತು ನನಗೆ. ಅಯ್ಯೋ, ಅಷ್ಟು ಅತೀವ ಆನಂದ ಆಗ್ಬಿಡ್ತು ನನಗೆ. ಅಯ್ಯೋ ಬಾಬಾ, ನನ್ನ ಮೇಲೆ ಎಷ್ಟು ಕರುಣೆ ಇದೆಯಪ್ಪ ನಿನಗೆ, ನನಗೆ ಪದೇ ಪದೇ ನಾನು ಇದ್ದೀನಿ ನಿನ್ನ ಜೊತೆಗೆ ಅಂತೇಳಿ ಎಷ್ಟು ಭರವಸೆಗಳನ್ನು ಕೊಡ್ತಾ ಇದ್ದೀರಾ ಅಂಥೇಳಿ ಮತ್ತೊಮ್ಮೆ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿದೆ. ಇವೆಲ್ಲ ವಸ್ತುಗಳು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು ಸ್ನೇಹಿತರೆ. ಹಾಗೆ ನಾವು ನಿನ್ನೆ ಈ ವಸ್ತುಗಳು ಬಂದಾಗ ನಿನ್ನೆ ಮಧ್ಯಾಹ್ನದಿಂದನೇ ಯೋಚನೆ ಮಾಡ್ತಾ ಇದ್ದೆ, ಇದರಲ್ಲಿ ಈ 4 ಪಟ್ಟಣ ಉದಿ ಬಂದಿದ್ದಾವಲ್ಲ, ಇದು ಯಾರಿಗೆ ಅಷ್ಟು ಅತ್ಯವಶ್ಯಕತೆ ಇದೆ ಅವರಿಗೆ ಹೋಗಿ ಸೇರೋ ಹಾಗೆ ಏನಾದರೂ ಒಂದು ದಾರಿ ತೋರ್ಸಪ್ಪ. ಯಾಕಂದರೆ ಇದನ್ನು ತುಂಬ ಜನ ಪ್ರಸಾದವನ್ನು ಕೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಇದರ ಅವಶ್ಯಕತೆ ಯಾರಿಗಿದೆ ಹೆಚ್ಚು, 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಅಂತ ಹೀಗಿರ್ತಾವಲ್ಲ, ಹಾಗೆ ಈ ನನ್ನ ಹತ್ರ ಇರೋದು 4 ಪಟ್ಟಣ, ಅದರಲ್ಲಿ ಯಾರಿಗೆ ಅದರ ಅವಶ್ಯಕತೆ ಹೆಚ್ಚಾಗಿದೆ ಅವ್ರಿಗೆ ಹೋಗಿ ತಲುಪೋ ಹಾಗೆ ಮಾಡಪ್ಪ ಅಂತೇಳಿ ಇಷ್ಟೇ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ತಕ್ಷಣ ನನಗೆ ನಿನ್ನೆ ರಾತ್ರಿ ಒಂದು 8 ಗಂಟೆ ಅಷ್ಟೊತ್ತಿಗೆ ಒಂದು ಫೋನ್ ಬಂತು. ಅವ್ರ ಮಗು 3 ವರ್ಷದಂತೆ ಸ್ನೇಹಿತರೆ. ಅವ್ರ ಮಗುವಿಗೆ ಕುತ್ತಿಗೆ ನಿಲ್ತಾ ಇಲ್ಲಂತೆ, ಹಾಗೆ ಸೊಂಟದಲ್ಲೂ ಶಕ್ತಿ ಇಲ್ಲಂತೆ. ತುಂಬ ಡಾಕ್ಟ್ರಿಗೆ ತೋರಿಸಿದಾರಂತೆ. 3 ವರ್ಷದ ಮಗುಗೆ ತುಂಬ ರೀತಿ ಪರೀಕ್ಷೆಗಳನ್ನು ಮಾಡಲಿಕ್ಕೆ ರಕ್ತ ತೆಗೆದು ಮಗು ವೀಕ್ ಆಗ್ತಾ ಇದೆಯೇ ಹೊರತು ಮಗುವಿನಲ್ಲಿ ಏನೂ ಚೇತರಿಕೆ ಕಾಣಿಸ್ತಾ ಇಲ್ಲಂತೆ. ಹಾಗಾಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೀವಿ ಮೇಡಮ್. ಅವಳು ಕೂಡ ತುಂಬ ಎದ್ದು ಆಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ, ಆದರೆ ಅವಳಿಂದ ಆಗ್ತಾ ಇಲ್ಲ. ನಾನು ಬಾಬಾನನ್ನು ತುಂಬ ನಂಬಿದ್ದೀನಿ, ಬಾಬಾರವರು ನಾನು ಇದ್ದೀನಿ ನಿನ್ನ ಜೊತೆಗೆ ಅಂತೇಳಿ ಅನೇಕ ರೀತಿಯಲ್ಲಿ ಹೂವಿನ ಪ್ರಸಾದವನ್ನು ಕೊಡೋದ್ರ ಮೂಲಕ ನನಗೆ ಭರವಸೆಗಳನ್ನು ಕೊಟ್ಟಿದ್ದಾರೆ. ಆದರೆ ನನಗಿರೋ ಆ ಒಂದೇ ಒಂದು ಹೆಬ್ಬೈಕೆ ಅಂದರೆ ನನ್ನ ಮಗಳು ಹುಷಾರಾಗಬೇಕು, ನನ್ನ ಮಗಳು ಈ ರೀತಿ ನರಳ್ತಾ ಇರೋದನ್ನು ನೋಡಿದರೆ ನೆಲನೇ ಗುದ್ದಿ ನೀರು ಹೊರಗೆ ತೆಗಿಬೇಕು ಅನ್ನೋಷ್ಟು ನನ್ನ ಹೊಟ್ಟೆ ಕಿವುಚದಂಗೆ ಆಗತ್ತೆ ಅಂತ ಹೇಳಿದರು ಸ್ನೇಹಿತರೆ. ನನಗೂ ಕೂಡ ಈ ವಿಚಾರ ಕೇಳಿ ತುಂಬ ಸಂಕಟ ಆಯಿತು. ಯಾಕಂದರೆ ಒಂದು ಹೆತ್ತ ತಾಯಿಗೆ ಗೊತ್ತು ಆ ಮಗುವಿನ ವೇದನೆ, ಅವಳು ಹತ್ತಿರ ಇದ್ದು ಲಾಲನೆ ಪಾಲನೆ ಮಾಡಬೇಕಾದ್ರೆ ಅದರ ಸಂಕಟ ನೋಡ್ತಿರ್ತಾಳಲ್ಲ. ಎದ್ದು ಆಡೋ ಅಂತಹ ಮಗು ಮಲ್ಕೊಂಡಿದೆ ಅಂದರೆ ಆ ತಾಯಿಗೆ ಅದೆಷ್ಟು ಹೊಟ್ಟೆ ಉರಿಬೇಕಲ್ವಾ ಸ್ನೇಹಿತರೆ. ಹಾಗಾಗಿ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ
ಸಲಹೆಗಳನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ಸಲಹೆ ನಿಮಗೂ ಕೂಡ ಅನುಕೂಲಕ್ಕೆ ಬರುತ್ತೆ. ಬಾಬಾರವರ ಮೇಲೆ ಅಭಿಷೇಕ ಆಗಿರುತ್ತಲ್ಲ, ಆ ನೀರನ್ನು ತಂದು ಅವಳು ಕುತ್ತಿಗೆ ಭಾಗಕ್ಕೆ, ಎಲ್ಲೆಲ್ಲಿ ಅವಳಿಗೆ ಶಕ್ತಿ ಇಲ್ಲಲ್ಲ ಆ ಎಲ್ಲ ಭಾಗಕ್ಕೆ, ಇಡೀ ಶರೀರಕ್ಕೆ ಹಚ್ಚಿದ್ರೂ ಪರವಾಗಿಲ್ಲ. ದಿನನಿತ್ಯ ಬೆಳಗ್ಗೆ ಸಂಜೆ ಮಧ್ಯಾಹ್ನ 3 ಸಾರಿ ಉದಿಯನ್ನು ಮಿಶ್ರಣ ಮಾಡಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ಕೊಳ್ತಾ ಹಚ್ಚ್ರಿ. ಹಾಗೆ ನಾನು ಕೂಡ ಒಂದು ಉದಿ ಪ್ರಸಾದವನ್ನು ನಿಮಗೆ ಕಳಿಸ್ತೀನಿ. ಅಡ್ರೆಸ್ಸನ್ನು ಸೆಂಡ್ ಮಾಡಿರಿ. ಬಾಬಾರವರ ಒಂದು ಪ್ರೇರಣೆ ಇದಾಗಿದೆ. ಹಾಗಾಗಿ ಇವತ್ತು ನಾನು ಅಂದ್ಕೊಳ್ತಾ ಇದ್ದೆ, ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಫೋನ್ ಬಂದಿದೆ ಅಂದರೆ ಖಂಡಿತವಾಗಿ ಅದರಲ್ಲಿರೋ ಮೊದಲನೇ ಪ್ರಸಾದ ನಿಮಗೆ ಸೇರಬೇಕು ಅಂತ ಬಾಬಾರವರ ಇಚ್ಛೆ ಆಗಿದೆ ಅಂತ ಹೇಳಿ ಅವ್ರ ಹತ್ರ ನಾನು ಅಡ್ರೆಸ್ಸನ್ನು ಸೆಂಡ್ ಮಾಡಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ಕೊರಿಯರ್ ಮಾಡ್ತೀನಿ ಅವರಿಗೆ. ನಾನು ಹಿಂದೆ ಒಂದ್ಸರಿ ವಿಡಿಯೋದಲ್ಲಿ ಹೇಳಿದೆ, ಒಬ್ಬರಿಗೆ ಪಾರ್ಶ್ವವಾಯು ಆಗಿತ್ತು. ಅವರು ಕೂಡ ಬಾಬಾರವರ ಈ ಅಭಿಷೇಕದ ನೀರನ್ನು ದಿನನಿತ್ಯ ಕಾಲ ಮೇಲೆ ಕೈ ಮೇಲೆ ಹಾಕೊಳ್ತಾ ಇದ್ದಾರಂತೆ. ಅನೇಕ ರೀತಿಯ ಒಳ್ಳೆಯ ಬದಲಾವಣೆ ಆಗ್ತಾ ಇದೆಯಂತೆ, ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅಂತೆ ಅಂತ ಹೇಳಿ ಅವರು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರು. ಫೋನ್ ಮಾಡಿ ಸಹ ಹೇಳಿದರು ಸ್ನೇಹಿತರೆ. ಹಾಗಾಗಿ ಯಾರಿಗೆಲ್ಲ ಒಂದು ನಕಾರಾತ್ಮಕತೆ ಆವರಿಸಿದೆ, ಇಲ್ಲವೇ ಯಾವುದೋ ದುಷ್ಟಶಕ್ತಿಯ ಪ್ರಯೋಗ ನಮ್ಮ ಮೇಲೆ ಮಾಡಿದ್ದಾರೆ, ಮೈಯೆಲ್ಲ ಮನಸ್ಸೆಲ್ಲ ಭಾರ ಅನಿಸ್ತಾ ಇದೆ, ಎಷ್ಟಂದ್ರೂ ಆಲಸ್ಯ ದೂರ ಆಗ್ತಾ ಇಲ್ಲ ಅಂದವರು ಕೂಡ ನೀವು ಕೂಡ ಬಾಬಾರವರ ಈ ಅಭಿಷೇಕದ ನೀರನ್ನು ತಂದಿಟ್ಕೊಂಡು ಇದಕ್ಕೆ ಸ್ವಲ್ಪ ಚಿಟಿಕೆ ಪ್ರಮಾಣದಲ್ಲಿ ಉದಿಯನ್ನು ಬೆರೆಸಿ ದಿನನಿತ್ಯ ಕುಡಿಯೋದ್ರ ಜೊತೆಗೆ ನಿಮ್ಗೆ ಎಲ್ಲಿ ಕೈಕಾಲು ನೋವು ಸೆಳೆತಾ ಇದೆಯೋ ಆ ಕಡೆ ಎಲ್ಲ ಹಚ್ಕೊಡ್ರಿ ಸ್ನೇಹಿತರೆ. ನಂಬಿಕೆ ಸ್ನೇಹಿತರೆ, ಎಲ್ಲದೂ ಒಂದು ನಂಬಿಕೆ ಆಧಾರದ ಮೇಲೆ ನಡೆಯುತ್ತೆ. ಕೆಲವರು ಕೇಳ್ಕೋಬಹುದು, ಇದೆಲ್ಲ ನಡೆಯೋದಾಗಿದ್ರೆ ಆಸ್ಪತ್ರೆಗಳೇ ಇರ್ತಿರ್ಲಿಲ್ಲ ಅಂತ ಹೇಳಿ ಸ್ನೇಹಿತರೆ. ಮನುಷ್ಯ ನಂಬಿಕೆಯನ್ನು ಕಡಿಮೆ ಮಾಡ್ಕೊಂಡ್ಮೇಲೆ ಆಸ್ಪತ್ರೆಗಳು ಹೆಚ್ಚಾಗಿರೋದು ಸ್ನೇಹಿತರೆ. ನಾವು ಸಣ್ಣಕ್ಕಿದ್ದಾಗ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಯಾವಾಗಲೂ ಅಪರೂಪಕ್ಕೆ ವರ್ಷಕ್ಕೊಂದ್ಸರಿ ಜ್ವರ ಬಂದಾಗ ಮಾತ್ರ ಹೋಗ್ತಿದ್ವಿ. ಅವೇ ಸಣ್ಣ ಸಣ್ಣ ಕೆಂಪು ಮಾತ್ರೆಗಳನ್ನು ಕೊಡ್ತಿದ್ರು, ಅವನ್ನ ನುಂಗ್ತಿದ್ವಿ ಅಲ್ವಾ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಅಪರೂಪಕ್ಕೆ ಡೆಲಿವರಿ ಆಗೋರು, ಎಲ್ಲೋ ತುಂಬ ಹುಷಾರಿಲ್ದರು ಇಂಥವ್ರು ಮಾತ್ರ ಆಸ್ಪತ್ರೆಗೆ ಹೋಗ್ತಿದ್ರು. ಆದರೆ ಈಗ ಹಾಗಲ್ಲ, ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ ಸ್ನೇಹಿತರೆ. ಮನುಷ್ಯನಿಗೆ ತನ್ನಲ್ಲಿ ಭರವಸೆ ಕಡಿಮೆ ಆಗಿದೆ, ಬೇರೆಯವ್ರ ಮೇಲೆ ಭರವಸೆ ಹೆಚ್ಚಾಗಿದೆ. ಹಾಗಾಗಿ ಈ ರೀತಿ ಕಾಯಿಲೆಗಳು ರೋಗಗಳು ನಮ್ಮನ್ನು ಆವರಿಸಿರೋದು. ರೋಗಗಳು ನಮ್ಮ ಭಯದಿಂದ ಬಂದಿದ್ದಾವೆ. ನಮ್ಮಲ್ಲಿ ಏನಾಗ್ಬಿಡುತ್ತೋ ಏನೋ, ಆಸ್ಪತ್ರೆಗೆ ಹೋಗದಿದ್ರೆ ನಾನು ಈ ಕ್ಷಣನೇ ಸತ್ತೋಗ್ಬಿಡ್ತೀನೋ ಏನೋ ಭಯದಿಂದ ನಾವು ರೋಗಕ್ಕೆ ತುತ್ತಾಗ್ತಾ ಇದ್ದೀವಿ. ನಮ್ಮಲ್ಲಿ ಇರುವ ಆತ್ಮವಿಶ್ವಾಸದಿಂದ ನಾವು ಖಂಡಿತವಾಗಿಯೂ ಒಳ್ಳೆ ರೀತಿಯಲ್ಲಿ ಏನಾಗಿದೆ ಕಾಯಿಲೆ ನನಗೆ ತೆಗಿ ಅಂತ ಹೇಳಿ ನಾವು ಎದ್ದು ನಿಂತು ದೃಢವಾಗಿ ನಿಂತು ಆತ್ಮವಿಶ್ವಾಸದಿಂದ ನಾವು ಎದ್ದು ಓಡಾಡ್ತೀವಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಭಗವಂತನೇ ನಮ್ಮ ಸೃಷ್ಟಿಗೆ ಕಾರಣನಾಗಿದ್ದಾನೆ, ಗುರುವು ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಜೀವನದಲ್ಲಿ ನಡೆಸಲು ಮುಂದಾಗಿರಬೇಕಾದ್ರೆ ನಾವು ಯಾವುದಕ್ಕೆ ಯಾಕೆ ಹೆದರಬೇಕು ಅಂತೇಳಿ ನಾವು ಎದ್ದು ನಿಂತರೆ ಖಂಡಿತವಾಗಿಯೂ ಎಂತಹ ಕಾಯಿಲೆಗಳನ್ನಾದರೂ ವಾಸಿ ಮಾಡ್ಕೋಬಹುದು ಸ್ನೇಹಿತರೆ. ನಂಬಿಕೆ ದೃಢವಾಗಿರಬೇಕು. ಹಾಗಂತ ಆಸ್ಪತ್ರೆಗೆ ಹೋಗ್ಬಿಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಸಣ್ಣ ಪುಟ್ಟ ಕಾಯಿಲೆಗಳಿದ್ರೆ ಹೋಗ್ರಿ, ಇಲ್ಲ ಅಂತಲ್ಲ. ಆದರೂ ಕೂಡ ಕೆಲವರು ಆಸ್ಪತ್ರೆಯ ಚಿಕಿತ್ಸೆ ಎಲ್ಲ ಮುಗಿದೋಗಿದೆ, ಎಲ್ಲ ಹಂತನೂ ಮುಗಿದೋಗಿದೆ, ಡಾಕ್ಟರ್ ಸಹ ಕೈ ಚೆಲ್ಲಿದ್ದಾರೆ. ಇನ್ನೇನಿದ್ರು ಭಗವಂತನ ಮೇಲೆ ಭಾರ ಹಾಕ್ರಿ, ನಾವು ಕೊಟ್ಟಿರೋ ಮಾತ್ರೆಗಳನ್ನು ತಗೊಳ್ರಿ, ಹುಷಾರಾಗ್ತಾ ಹೋಗುತ್ತೆ, ಈ ಮಾತ್ರೆಗಳನ್ನೇ ಜೀವನ ಪರ್ಯಂತ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತಾರೆ ವಿನಃ ನಿಮ್ಮ ರೋಗ ಪೂರ್ಣವಾಗಿ ವಾಸಿ ಆಗುತ್ತೆ ಅಂತ ಹೇಳಿ ಯಾವ ಡಾಕ್ಟ್ರು ಸಹ ಭರವಸೆ ಕೊಡೋಕ್ಕಾಗಲ್ಲ ಸ್ನೇಹಿತರೆ. 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಟ್ರೀಟ್ಮೆಂಟ್ ತಗೊಳ್ತಾ ನಾವೇ ಆ ಮಾತ್ರೆಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಬೇಸತ್ತು ಹೋಗಿರ್ತದೆ ನಮಗೆ ಜೀವನ. ಈ ರೀತಿ ಹಂತವನ್ನು ನಾವು ತಲುಪ್ತೀವಿ ಹೊರತು ಖಂಡಿತವಾಗಿಯೂ ನಾವು ಅದರಿಂದ ಹೊರಗೆ ಬರಲ್ಲ. ಒಂದು ಆಪ್ರೇಷನ್ ಅಂತ ಹೇಳಿ ಒಂದು ಕಾಯಿಲೆಗೆ ನಾವು ಮಾಡಿಸ್ಕೊಂಡ್ವಿ ಅಂದರೆ ಆ ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಅದಕ್ಕೆ ಅನೇಕ ರೀತಿಯ ಸೈಡ್ ಎಫೆಕ್ಟ್ಗಳಾಗಿ ಅನೇಕ ರೀತಿಯ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ. ಅದಕ್ಕೆ ಶಾಶ್ವತ ಪರಿಹಾರ ಆಪ್ರೇಷನ್ ಕೂಡ ಆಗಿರಲ್ಲ. ಆದರೆ ನಮ್ಮಲ್ಲಿ ಭಗವಂತ ಇದ್ದಾನೆ, ನಮ್ಮ ಆತ್ಮದಲ್ಲಿ ಗುರುವು ನೆಲೆಸಿದ್ದಾರೆ. ಆ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ಸಾಗಿಸೋಣ. ಖಂಡಿತವಾಗಿ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಕೊಳ್ಳೋಣ. ಬೆಳಗ್ಗೆ ಬೇಗ ಎದ್ದು ಧ್ಯಾನಕ್ಕೆ ನಮ್ಮ ಮನಸ್ಸನ್ನು ಸ್ಥಿರಗೊಳಿಸೋಣ. ಹಾಗೆ ಸ್ವಲ್ಪ ಒಳ್ಳೆಯ ಆಲೋಚನೆಗಳೊಂದಿಗೆ ನನ್ನ ದಿನವನ್ನು ಶುರು ಮಾಡೋಣ. ಇವತ್ತು ನನ್ನಿಂದ ಎಲ್ಲವೂ ಸಾಧ್ಯ ಅನ್ನೋ ಆತ್ಮವಿಶ್ವಾಸದೊಂದಿಗೆ ನಮ್ಮ ಇವತ್ತಿನ ಬೆಳಕನ್ನು ಸ್ವಾಗತ ಮಾಡೋಣ ಅಂತೇಳಿ ನಾವು ನಮ್ಮಲ್ಲೇ ದೃಢವಾದ ನಿರ್ಧಾರಗಳನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ರಾತ್ರಿ ಮಲಗೋದಷ್ಟೇ ನಮ್ಮ ಕೆಲಸ, ಬೆಳಗ್ಗೆ ಏಳೋದು ನಮ್ಮ ಇಚ್ಛೆ ಆಗಿರಲ್ಲ, ಅದು ಭಗವಂತನ ಇಚ್ಛೆ ಮಾತ್ರ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಮಲಗಿದ ಮನುಷ್ಯ ಸತ್ತ ಹೆಣಕ್ಕೆ ಸಮಾನ ಸ್ನೇಹಿತರೆ. ಯಾಕಂದರೆ ಆ ಸಮಯದಲ್ಲಿ ಏನಾಗುತ್ತೆ ಅಂತೇಳಿ ನಮಗೆ ಗೊತ್ತಿರಲ್ಲ ಅಲ್ವಾ. ನಾವು ಬೆಳಗ್ಗೆ ಹೇಳ್ತೀವೋ ಇಲ್ಲೋ ಅದು ಸಹ ನಮಗೆ ಗೊತ್ತಾಗಿರಲ್ಲ. ಆದರೆ ನಾವು ಜೀವನದಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತೀವಿ, ನಂಬಿಕೆ ಇಟ್ಕೊಂಡಿರ್ತೀವಿ. ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕಪ್ಪ, ನಾಳೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ ಹೇಳಿ ಏನು ಒಂದು ನಾವು ಸಣ್ಣದಾಗಿ ಒಂದು ಪಟ್ಟಿಯನ್ನು ತಯಾರು ಮಾಡಿಕೊಂಡು ವಿಶ್ವಾಸದಿಂದ ಮಲಗಿರ್ತೀವಲ್ಲ, ಆ ವಿಶ್ವಾಸವೇ ನಮ್ಮನ್ನು ಬೆಳಗ್ಗೆ ಎದ್ದೇಳೋ ಹಾಗೆ ಮಾಡೋದು ಸ್ನೇಹಿತರೆ.
ಹಾಗಾಗಿ ಜೀವನದಲ್ಲಿ ಯಾವತ್ತೂ ಭರವಸೆ ಕಳ್ಕೊಬಾರ್ದು. ನಮ್ಮಿಂದ ಇನ್ನೇನು ಆಗಲ್ಲ, ಎಲ್ಲ ಮುಗೀತು ಅಂತ ಹೇಳಿ ಯಾವತ್ತೂ ಮಲ್ಕೋಬಾರ್ದು. ನಾಳೆ ಇದೆ, ನನ್ನ ಪಾಲಿಗೆ ನಾಳೆ ಅನ್ನೋದಿದೆ. ಖಂಡಿತವಾಗಿ ಇವತ್ತು ಸಾಧನೆ ಮಾಡೋಕ್ಕಾಗಲಿಲ್ಲದ್ದು ನಾಳೆ ನಾನು ಮಾಡೇ ಮಾಡ್ತೀನಿ, ಎಲ್ಲ ಒಳಿತಾಗತ್ತೆ. ನನಗೆ ಮತ್ತೊಂದು ಅವಕಾಶವನ್ನು ಗುರುವು ಆವಾಗವಾಗ ಕೊಡ್ತಾನೆ ಇರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಸಾಗೋಣ, ಒಳಿತಾಗೇ ಆಗತ್ತೆ. ಗುರುವು ದಾರಿ ತೋರಿಸ್ತಾರೆ. ಕಷ್ಟ ಬಂದಿದೆ, ಹಿಂದೆ ಸರಿಯುತ್ತೆ. ಕರ್ಮಕ್ಕನುಸಾರವಾಗಿ ನನ್ನ ಜೀವನ ನಡೀತಾ ಇದೆ. ಪ್ರಾರಬ್ಧ ಕರ್ಮಗಳನ್ನೇ ಹೊತ್ಕೊಂಡು ಬಂದಿದ್ದೀನಿ ಅಂದರೆ ಅವನ್ನ ತೀರಿಸ್ಕೊಳ್ತಾ ಮುಂದಿನ ಜೀವನವನ್ನು ಒಳ್ಳೆಯ ದಾರಿಯಲ್ಲೇ ನಡೆಸ್ಕೊಳ್ತಾ ಒಳ್ಳೆಯ ದಾರಿಯಲ್ಲೇ ಸಾಗುವ ಪ್ರಯತ್ನ ನಾನು ಮಾಡೋಣ ಪ್ರಾಮಾಣಿಕವಾಗಿ. ನನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಗುರುವು ಖಂಡಿತವಾಗಿ ಜೊತೆಯಾಗಿ ನಿಲ್ತಾರೆ, ಸಹಾಯ ಮಾಡ್ತಾರೆ, ದಾರಿಯನ್ನು ತೋರಿಸ್ತಾರೆ, ಒಳ್ಳೊಳ್ಳೆಯ ಅವಕಾಶಗಳನ್ನು ಎದುರಾಗುವಂತೆ ಮಾಡ್ತಾರೆ. ಅದರಲ್ಲಿ ಸಫಲತೆಯನ್ನು ಪಡೆಯುವಂತಹ ಒಂದು ಧೈರ್ಯ, ಆತ್ಮವಿಶ್ವಾಸವನ್ನು ಕರುಣಿಸ್ತಾರೆ, ನನ್ನ ಜೊತೆಗೆ ಇರ್ತಾರೆ ಅನ್ನೋ ನಂಬಿಕೆ ಇದೆಯಲ್ಲ, ಖಂಡಿತವಾಗಿಯೂ ಆ ನಂಬಿಕೆಗೆ ಅನುಸಾರವಾಗಿ ಗುರುವು ನಮ್ಮ ಜೊತೆಗೆ ಸದಾ ನಿಲ್ತಾರೆ ಸ್ನೇಹಿತರೆ. ಯಾಕಂದರೆ ಬಾಬಾರವರ ವಿಚಾರವೇ ಬೇರೆ ಸ್ನೇಹಿತರೆ. ಅವ್ರು ಯಾವುದಾದ್ರೂ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ನಾವು ಮನೆಯಿಂದ ಹೊರಡಬೇಕಾದ್ರೆ, ಬಾಬಾ ಇವತ್ತು ನಾನು ಹೊರಡ್ತಾ ಇದ್ದೀನಿ ಇಂಥ ಕೆಲಸಕ್ಕೆ, ನೀವು ನನ್ನ ಜೊತೆಗೆ ಬರಬೇಕು, ಹಾಗೆ ಆ ಕೆಲಸದಲ್ಲಿ ನನಗೆ ಒಳ್ಳೇದಿದ್ದರೆ ಒಳ್ಳೇದಾಗೋ ಹಾಗೆ ಮಾಡಿರಿ, ಆ ಕೆಲಸದಲ್ಲಿ ಏನಾದರೂ ನನಗೆ ಸಮಸ್ಯೆ ಬರೋದಿದೆ ಅಂದರೆ ಆ ಕೆಲಸವನ್ನು ತಪ್ಪಿಸ್ಬಿಡ್ರಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು, ಹಾಗೆ ನಾನು ಇದ್ದೀನಿ ಅಂತೇಳಿ ಅವಾಗವಾಗ ನೀವು ನನಗೆ ಕಾಣಿಸ್ಕೊಂಡು ಧೈರ್ಯ ಹೇಳ್ತಾ ಇರ್ರಿ ಅಂತೇಳಿ ಇಷ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಿರಿ. ನೀವು ಖಂಡಿತವಾಗಿಯೂ ಬಾಬಾ ಆ ದಿನ ಇಡೀ ನಿಮಗೆ ಕಾಣಿಸ್ಕೊಳ್ತಾರೆ. ನೀವು ಒಂದು ದಿವಸ ಏನೂ ಪ್ರಾರ್ಥನೆ ಮಾಡ್ಕೊಳ್ಳದೆ ಹಾಗೆ ಮನೆಯಿಂದ ಹೊರಡ್ರಿ, ಆವತ್ತು ನಿಮಗೆ ಎಲ್ಲೂ ಬಾಬಾ ಕಾಣಿಸ್ಕೊಳ್ಳಲ್ಲ ಸ್ನೇಹಿತರೆ. ಇದರಲ್ಲೇ ತಿಳ್ಕೊಳ್ರಿ, ನಮ್ಮ ಆತ್ಮವಿಶ್ವಾಸಕ್ಕೆ, ನಮ್ಮ ನಂಬಿಕೆಗೆ ಆ ಗುರುವು ಯಾವ ರೀತಿ ಸ್ಪಂದಿಸ್ತಾರೆ ಅಂತೇಳಿ ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಈ ರೀತಿಯ ಅನುಭವಗಳು ಈಗಾಗಲೇ ನಿಮ್ಮ ಜೀವನದಲ್ಲಿ ಸಾಕಷ್ಟುಗಳು ಆಗಿವೆ ಅಲ್ವಾ? ನನ್ನ ಜೀವನದಲ್ಲೂ ಲೆಕ್ಕ ಹಿಡಿದಷ್ಟು ಆಗಿದ್ದಾವೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜೀವನದಲ್ಲೂ ಆಗಿದ್ದಾವೆ. ನನಗೆ ಯಾವಾಗಲೂ ಒಬ್ಬರು ಕಮೆಂಟ್ ಮಾಡ್ತಿದ್ರು, ಅವ್ರ ಬಗ್ಗೆ ಒಂದು ಸಣ್ಣದಾಗಿ ವಿಚಾರ ಹೇಳ್ತೀನಿ. ಅವ್ರು ಯಾವಾಗಲೂ ಬಾಬಾನಿಂದ ಏನೂ ಮಾಡೋಕ್ಕಾಗಲ್ಲ, ನಾನು ಎಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ, 2 ವರ್ಷದಿಂದ ಬಾಬಾ ನನಗೆ ಏನೂ ಮಾಡಿಲ್ಲ, ನಾನು ಪ್ರಾರಬ್ಧ ಕರ್ಮಗಳನ್ನೇ ಮಾಡಿದ್ದೀನಿ, ಹಾಗಾದರೆ ಬಾಬಾನೇ ಇಲ್ಲ, ನೀವು ಹೇಳೋದೆಲ್ಲ ಸುಳ್ಳು, ಬಾಬಾ ಅನ್ನೋ ಶಕ್ತಿನೇ ಇಲ್ಲ, ಎಲ್ಲ ಸುಳ್ಳು, ಅವ್ರು ಇದ್ದಿದ್ರೆ ನಾನು ಇಷ್ಟೆಲ್ಲ ಕಷ್ಟದಲ್ಲಿ ಇರ್ತಿದ್ನ, ಹಾಗೆ ಹೀಗೆ ಅಂತೇಳಿ ತುಂಬ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ನೀವು ಕೂಡ ಓದಿರ್ಬೋದು. ಆದರೆ ಇವತ್ತವರು ಒಂದು ಕಮೆಂಟ್ ಮಾಡಿದ್ದಾರೆ, ನಾನು ಶಿರಡಿಗೆ ಹೋಗಿ ಬಂದೆ ಮೇಡಮ್, 2 ಸರಿ ಬೆಳಗ್ಗೆ ಒಂದು ಆರತಿ 5 ಗಂಟೆಗೆ ಮತ್ತು 12 ಗಂಟೆ ಆರತಿ, 2 ಆರತಿಯನ್ನು ದರ್ಶನ ಮಾಡಿದೆ, ನನಗೆ ತುಂಬ ಸಂತೋಷ ಆಯಿತು ಅಂತೇಳಿ ಕಮೆಂಟ್ ಮಾಡಿದ್ದಾರೆ ಅಲ್ವಾ ಸ್ನೇಹಿತರೆ. ಬಾಬಾ ಅಂದರೆ ಇವರೇ, ಬಾಬಾ ಅಂದರೆ ಇದೇ ಪರಿವರ್ತನೆ ಅಂತ ತಿಳ್ಕೊಳ್ರಿ ಸ್ನೇಹಿತರೆ. ಅವರು ದಿನನಿತ್ಯ ಕಮೆಂಟಲ್ಲಿ ಒಂದು ಒಳ್ಳೆ ಕಮೆಂಟೇ ಇರಲಿಲ್ಲ ಅವರಲ್ಲಿ. ದಿನನಿತ್ಯ ಬಾಬಾರವರು ಇಲ್ಲ, ನೀವು ಹೇಳೋದಿಲ್ಲ ಸುಳ್ಳು, ಹಾಗಿದ್ದರೆ ನಾನು ಇಷ್ಟು ವರ್ಷ ಕಷ್ಟ ಅನುಭವಿಸ್ಬೇಕಾಗಿತ್ತಾ, ಇನ್ನು ಎಷ್ಟು ವರ್ಷ ನಾನು ಈ ರೀತಿ ಕಷ್ಟ ಅನುಭವಿಸ್ಬೇಕು, ನಾನು ಸತ್ಕಾಲಕ್ಕೆ ನನಗೆ ಒಳ್ಳೇದಾಗತ್ತಾ, ಇದ್ದಾಗ ನನಗೇನು ಒಳ್ಳೇದಾಗದೆ ಸತ್ತಾಗಾದರೆ ಏನು ಪ್ರಯೋಜನ, ಈ ರೀತಿ ಎಲ್ಲ ಕಮೆಂಟ್ಗಳನ್ನು ಅವ್ರು ಮಾಡಿದರು. ಆದರೆ ನಾನು ಕೂಡ ಅವರ ಕಮೆಂಟ್ಗಳಿಗೆ ತುಂಬ ಒಂದು ಸಕಾರಾತ್ಮಕವಾದ, ಒಂದು ಪ್ರೇರಣಾತ್ಮಕವಾದ ಒಂದು ಆಲೋಚನೆಯನ್ನು ಮೂಡಿಸ್ಕೊಡ್ರಿ ಅಂತ ಹೇಳಿ ತುಂಬ ಧೈರ್ಯ ತುಂಬಿದ್ದೆ. ನನಗೂ ಕೂಡ ಗೊತ್ತಿತ್ತು ಅವರು ಅತ್ಯಂತ ದುಃಖದಲ್ಲಿದ್ದಾರೆ, ಯಾವುದೋ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ, ಹಾಗಾಗಿ ಆ ಪರಿಸ್ಥಿತಿ ಈ ಥರ ಮಾತಾಡಿಸ್ತಾ ಇದೆ ಅವರಲ್ಲಿ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇತ್ತು. ಹಾಗಾಗಿ ನಾನು ಕೂಡ ಅನೇಕ ರೀತಿಯಲ್ಲಿ ಅವರಿಗೆ ಭರವಸೆಗಳನ್ನು ಕೊಟ್ಟಿದ್ದೆ ಸ್ನೇಹಿತರೆ. ಖಂಡಿತವಾಗಿ ಅದೆಲ್ಲ ಇವತ್ತಿಗೆ ಫಲ ಸಿಕ್ತು ಅನಿಸುತ್ತೆ ಅವರಿಗೆ. ಆದರೆ ಆ ದಯಾಮಯ, ಕರುಣಾಸಾಗರ, ಪ್ರೇಮಮಯ ಬಾಬಾ ಅವರನ್ನು ಶಿರಡಿಗೆ ಕರೆಸ್ಕೊಂಡ್ಬಿಟ್ರು. ತಮ್ಮ ಸಮಾಧಿಯ ಸಮಕ್ಷಮ ನಿಲ್ಲಿಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿಸ್ಕೊಂಡಿದ್ದಾರೆ. ಅಂದರೆ ಖಂಡಿತವಾಗಿಯೂ ಅವರ ಎಲ್ಲ ಕೆಟ್ಟ ಸಮಯ ದೂರವಾಯಿತು ಅಂತಲೇ ಸ್ನೇಹಿತರೆ ಇದರ ಅರ್ಥ. ಅವರ ಪ್ರಾರಬ್ಧ ಕರ್ಮಗಳನ್ನು ಬಾಬಾರವರು ದುನಿಯಲ್ಲಿ ಹಾಕಿ ಸುಟ್ಟಿದ್ದಾರೆ. ಖಂಡಿತವಾಗಿ ಒಳ್ಳೆಯದಾಗತ್ತೆ ಅವರಿಗೆ. ನನಗೂ ಕೂಡ ತುಂಬ ಸಂತೋಷ ಆಯಿತು. ಬಾಬಾರವರನ್ನ ಹಗಲು ರಾತ್ರಿ ತೆಗಳ್ತಾ ಇದ್ರು ಅವರು. ಆದರೆ ಬಾಬಾರವರು ಎಷ್ಟೇ ನಕಾರಾತ್ಮಕತೆಯಿಂದ ಅವರನ್ನ ತೆಗಳ್ತಾ ಇದ್ರೂ ಕೂಡ ಅವರು ನಕಾರಾತ್ಮಕತೆ ಕಡೆಗೆ ತುಂಬ ವಾಲ್ತಾ ಇದ್ದಾರೆ ಅಂದಾಗ, ನಕಾರಾತ್ಮಕತೆಯ ಕಡೆಗೆ ವಾಲ್ತಾ ಎಲ್ಲಿ ಪಾತಾಳಕ್ಕೆ ಕುಸ್ತು ಬಿಡ್ತಾರೆ ಅನ್ನೋ ಸಂದರ್ಭದಲ್ಲಿ ತಮ್ಮ ಕೈ ಚಾಚಿ ಅವರನ್ನು ಎಳೆದುಕೊಂಡು ತನ್ನ ಶಿರಡಿಗೆ ಕರೆಸ್ಕೊಂಡಿದ್ದಾರೆ ಅಂತಲೇ ಇದರ ಅರ್ಥ ಸ್ನೇಹಿತರೆ. ಖಂಡಿತವಾಗಿ ಅವರ ಅದೃಷ್ಟವಂತರೆ. ಶಿರಡಿಯ ಮಣ್ಣಿನ ಸ್ಪರ್ಶ ಅವ್ರ ಕಾಲಗಳು ಮಾಡಿದಾವೆ ಅಂದರೆ ಖಂಡಿತವಾಗಿಯೂ ಅವರು ಉದ್ಧಾರ ಆದಂತೆ. ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಮೇಡಮ್, ಚಿಂತೆ ಮಾಡಬೇಡ್ರಿ, ದೃಢವಾಗಿರ್ರಿ, ಆತ್ಮವಿಶ್ವಾಸದಿಂದಿರ್ರಿ. ನೀವು ಮಾಡುವ ಪ್ರತಿಯೊಂದು ಆಲೋಚನೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯ ಉದ್ದೇಶವಿರಲಿ. ಖಂಡಿತವಾಗಿಯೂ ಗುರುವು ನಿಮಗೆ ಸಹಾಯ ಮಾಡ್ತಾರೆ. ಯಾಕಂದರೆ ನೀವು ಯಾವಾಗಲೂ ಬೈತಾ ಇದ್ರೆ ಆದರೂ ಕೂಡ ನಿಮ್ಮನ್ನು ಅಪ್ಪಿಕೊಂಡು ಬಾಬಾ ಶಿರಡಿಗೆ ಕರೆಸ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಿಯೂ ನೀವು ಪುಣ್ಯವಂತರು ಅಂತಲೇ ಅನ್ಕೋಬೇಕು. ಯಾಕಂದರೆ ಎಷ್ಟೋ ವರ್ಷಗಳಿಂದ 20 ವರ್ಷಗಳಿಂದ ಜನ ಕಾಯ್ತಾ ಇದ್ದಾರೆ. ಅವ್ರ ಹತ್ರ ಹಣ ಇಲ್ಲ ಅಂತಲ್ಲ, ಶಿರಡಿಗೆ ಹೋಗಬೇಕು ಅಂತೇಳಿ. ಆದರೆ ವಿನಾಕಾರಣದಿಂದ ಅದು ತಪ್ಪು ಹೋಗ್ತಾ ಇದೆ ಸ್ನೇಹಿತರೆ. ಆದರೆ ನೀವು ಅನವರತ ಅವರನ್ನು ತೆಗಳ್ತಾ ಇದ್ರಿ, ಬಾಬಾ ಇಲ್ಲ, ನನಗೇನು ಒಳ್ಳೇದು ಮಾಡಿಲ್ಲ ಅಂತ ತೆಗಳ್ತಾ ಇದ್ದರೂ ಕೂಡ ಬಾಬಾರವರು ನೀವು ಇನ್ನೇನು ಹೀಗೆ ಹೇಳ್ತಾ ಎಲ್ಲಿ ನಕಾರಾತ್ಮಕತೆ ಕಡೆಗೆ ಪೂರ್ಣವಾಗಿ ವಾಲ್ ಬಿಡ್ತಿರೋ, ಭರವಸೆಯನ್ನು ಕಳ್ಕೊಂಡು ಬಿಡ್ತಿರೋ ಅಂತೇಳಿ ಕೈ ಹಿಡಿದು ಕೈ ಚಾಚಿ ತಮ್ಮ ಕಡೆ ಎಳ್ಕೊಂಡು ನಿಮಗೆ ಅವರ ವಿಶ್ರಾಂತಿ ಸ್ಥಳವಾದ ಶಿರಡಿಗೆ ಕರೆಸ್ಕೊಂಡಿದ್ದಾರೆ ಸ್ನೇಹಿತರೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಬಾಬಾ ನಿಮ್ಮ ಜೊತೆಗಿದ್ದಾರೆ, ಒಳ್ಳೇದು ಮಾಡೇ ಮಾಡ್ತಾರೆ.
ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಣ್ಣದಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತಪ್ಪಾಗಿ ತಿಳ್ಕೊಬೇಡ್ರಿ. ಇದ್ರ ಉದ್ದೇಶ ಒಳ್ಳೆಯದೇ ಸ್ನೇಹಿತರೆ. ಅಂದರೆ ನೀವು ಭರವಸೆ ಪೂರ್ಣ ಮಟ್ಟದಲ್ಲಿ ಕಳ್ಕೊಂಡಾಗ ಸಹ ನೀವು ಮತ್ತೆ ಶಿರ್ಡಿಗೆ ಹೋಗೋವಂಥ ಅವಕಾಶ ಸಿಕ್ಕಿದೆ ಅಂದರೆ ನಿಜವಾಗೂ ಬಾಬಾರವರ ಕೃಪೆ ನಿಮ್ಮ ಮೇಲೆ ಇದೆ. ಖಂಡಿತವಾಗಿ ಒಳ್ಳೆಯದಾಗತ್ತೆ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೇದು ಮಾಡ್ತಾರೆ. ಹೆದರಬೇಡ್ರಿ, ಭಯ ಪಡಬೇಡ್ರಿ. ನಮ್ಮ ಭಯದಿಂದಲೇ ನಮ್ಮ ಜೀವನ ಮೊದಲು ಹಾಳಾಗೋದು. ಹಾಗಾಗಿ ಭಯ ಪಡೋದನ್ನು ಮೊದಲು ನಿಲ್ಲಿಸ್ರಿ. ಜೀವನದಲ್ಲಿ ಏನು ಬರುತ್ತೋ ಅದನ್ನು ಮೊದಲು ಎದುರಿಸ್ರಿ. ಅಕ್ಕ ಪಕ್ಕದವ್ರು ನೋಡ್ತಾರೆ, ಅವ್ರು ಆಡ್ಕೊಳ್ತಾರೆ, ಇವ್ರು ಆಡ್ಕೊಳ್ತಾರೆ ಅಂತೇಳಿ ಎದುರಿಸೋಕ್ಕಾಗದೆ ಹೇಡಿಗಳಂತೆ ಸಾವಿಗೆ ಶರಣಾಗಬೇಡ್ರಿ. ಖಂಡಿತವಾಗಿಯೂ ಇವತ್ತು ನಮ್ಮ ಬಗ್ಗೆ ಆಡ್ಕೊಳ್ತಾ ಇರೋ ಜನ ನಾಳೆ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ತಿರ್ತಾರೆ. ಇಲ್ಲ ನಾಳೆ ಅವರನ್ನೇ ಆಡ್ಕೊಳ್ಳೋ ಅಂಥ ಪರಿಸ್ಥಿತಿ ಅವ್ರು ತಂದ್ಕೊಳ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಯಾವುದೂ ಶಾಶ್ವತವಲ್ಲ, ಅದನ್ನು ಮಾತ್ರ ಮರಿಬೇಡ್ರಿ. ಹಾಗಾಗಿ ನೀವು ಜೀವನವನ್ನು ಎದುರಿಸಲೇಬೇಕು. ಈ ಜೀವನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಈ ಮನುಷ್ಯ ಜೀವನ ಅಂದರೆ ಇದು ಅನೇಕ ಪುಣ್ಯದ ಫಲವೇ ಆಗಿ ನಮಗೆ ಸಿಕ್ಕಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಂತಹ ಪುಣ್ಯದಿಂದ ಪಡೆದಿರೋ ಈ ಮಾನವ ಜನ್ಮವನ್ನು ಒಳ್ಳೆಯ ರೀತಿಯಲ್ಲಿ ಯೋಚಿಸ್ತಾ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಸಾರ್ಥಕ ಪಡಿಸಿಕೊಳ್ಳುವುದರ ಜೊತೆಗೆ ನಾವು ಹೋರಾಟ ನಡೆಸೋಣ. ಖಂಡಿತ ಒಳ್ಳೆಯದಾಗುತ್ತೆ. ಸಾಲ ಆಗಿದೆ, ಸಮಸ್ಯೆ ಆಗಿದೆ, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ತುಂಬ ಕಿರಿಕಿರಿ ಆಗಿದೆ, ಆಸ್ತಿ ಸಿಕ್ಕಿಲ್ಲ, ನಮ್ಮ ಹತ್ರ ಮನೆ ಇಲ್ಲ, ಈ ರೀತಿಯಾದ ಕ್ಷುಲ್ಲಕ ಕಾರಣಗಳಿಗಾಗಿ ನಿಮ್ಮನ್ನು ನೀವು ಆತ್ಮಹತ್ಯೆಗೆ ಶರಣಾಗುವಂತೆ ಮಾಡ್ಕೊಳ್ಬೇಡ್ರಿ. ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಬೇರೆ ಯಾರ ಜೊತೆಗೋ ಒಂದು ಸಹವಾಸ ಇಟ್ಕೊಂಡಿದ್ದಾರೆ, ಇಲ್ಲ ನನ್ನ ಹೆಂಡತಿ ಸರಿ ಇಲ್ಲ, ಈ ರೀತಿ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ಖಿನ್ನತೆಗೆ ಜಾರುವ ಬದಲು ಒಂದಂತೆ ಜೀವನವನ್ನು ಧೈರ್ಯವಾಗಿ ಎದುರಿಸಿ ನಿಂತು ಹೋರಾಡಿ. ಖಂಡಿತವಾಗಿ ಇಲ್ಲಿ ನೀವು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ಸ್ನೇಹಿತರೆ. ಖಂಡಿತವಾಗಿ ಇಲ್ಲಿ ನಮ್ಮದೇ ಆದ ಆತ್ಮವಿಶ್ವಾಸ ಇದ್ದೇ ಇರುತ್ತೆ. ನಮ್ಮ ದೇಹ ಬೇರೆ, ನಮ್ಮ ಕಣ್ಣು ಬೇರೆ, ನಮ್ಮ ಕಿವಿ ಬೇರೆ, ನಮ್ಮ ಆತ್ಮವಿಶ್ವಾಸ ಬೇರೆ. ಅಂದರೆ ನಾವು ಬದುಕುವ ರೀತಿ ನೀತಿಯೂ ಬೇರೆ ಆಗಿರುತ್ತೆ ಅಲ್ವಾ ಸ್ನೇಹಿತರೆ. ಯಾರ ಮೇಲೂ ನಾವು ಅವಲಂಬಿತರಲ್ಲ. ಆದರೆ ಏನಪ್ಪ, ಗಂಡ ಹೆಂಡತಿ ಮಕ್ಕಳು ಅನ್ನೋ ಒಂದು ಕೂಡು ಕುಟುಂಬದ ಒಂದು ಸವಿಯಾದ ಭಾವದೊಂದಿಗೆ ನಮ್ಮ ಜೀವನ ಒಂದು ಸಂಗಮವನ್ನು ಪಡ್ಕೊಂಡಿರುತ್ತಷ್ಟೇ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸಾಗಿದರೆ ಖಂಡಿತವಾಗಿಯೂ ಅದು ಸಂಪೂರ್ಣವಾದ ಒಳ್ಳೆಯ ದಡವನ್ನು ಸೇರುತ್ತೆ. ಇಲ್ಲ ಅಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅಂದಂಗೆ ಆಗ್ಬಿಡುತ್ತೆ. ಹಾಗಾಗಿ ಗಂಡ ಹೆಂಡತಿ ಮಧ್ಯೆ ಏನೇ ಸಮಸ್ಯೆಗಳಿದ್ರೂ ಮೊದಲು ನೀವೇ ಕುಳಿತು ಅದನ್ನು ಚರ್ಚೆ ಮಾಡಿಕೊಡ್ರಿ. ಮೂರನೆಯವ್ರ ಹತ್ರ ಒಯ್ಯೋ ಬದಲು ಮೊದಲು ನೀವೇ ಕೂತ್ಕೊಂಡು ಹೀಗಲ್ಲ ಹಾಗೆ ರೀ, ಇಲ್ಲ ನಿಮ್ಮ ಹೆಂಡತಿಗೆ ನೀವು ಹಾಗೆ ಮಾಡಬೇಡ, ಹೀಗೆ ಒಳ್ಳೆ ರೀತಿಲಿ ಹೋಗೋಣ ಅಂತೇಳಿ ಹೀಗೆ ಹೇಳೋದಾಗಲಿ. ಮಕ್ಕಳಿಗೂ ಸಹ ಅಡ್ಡ ದಾರಿ ಹಿಡಿದಿದ್ದಾರೆ ಅಂದರೆ ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲಮ್ಮ, ಒಳ್ಳೆ ದಾರಿಯಲ್ಲಿ ಸಾಗು ಅಂತ ಹೇಳೋದಾಗಲಿ. ಈ ರೀತಿಯಾಗಿ ಹೊಸದೊಂದು ತಿರುವನ್ನು ಪಡ್ಕೊಳ್ಳೋಕ್ಕೆ ನಾವು ಅತ್ಯಧಿಕವಾಗಿ ಶ್ರಮಿಸಬೇಕು. ಖಂಡಿತವಾಗಿಯೂ ಆ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಒಂದೊಂದು ಸತ್ಯ, ಸಮಸ್ಯೆಗಳಿಲ್ಲದೆ ಈ ಸೃಷ್ಟಿಯೇ ಇಲ್ಲ. ಈ ಸೃಷ್ಟಿಯಲ್ಲಿ ನಮಗೊಂಥರ ಸಮಸ್ಯೆ, ಮನುಷ್ಯರಿಗೆ ನಮಗೆಲ್ಲ ಇದೆ. ಜ್ಞಾನ ಇದೆ, ಬುದ್ಧಿ ಇದೆ, ಕೈಕಾಲುಗಳಿದ್ದಾವೆ, ದುಡಿಯೋಕ್ಕೆ ಶಕ್ತಿ ಇದೆ, ಬುದ್ಧಿವಂತಿಕೆ ಮೇಲೆ ನಾವು ಇವತ್ತು ಏನು ಬೇಕಾದ್ರೂ ಆಗ್ಬೋದಲ್ವಾ. ಅಷ್ಟೆಲ್ಲ ಜ್ಞಾನ ಇರೋ ಮನುಷ್ಯನೇ ನಾವು ಹೇಳಿ ಥರ ಬದುಕಕ್ಕೆ ಶುರು ಮಾಡಿಬಿಟ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಏನು ಮಾಡ್ಬೇಕು ಹೇಳ್ರಿ ಅಲ್ವಾ. ನಾವೀಗ ಗುಡ್ಡ ಗಾಡು ಪ್ರದೇಶಗಳನ್ನು ಗದ್ದೆ ಮಾಡ್ಕೊಳ್ತಾ ಇದ್ದೀವಿ. ಅವು ಏನು ಮಾಡ್ಬೇಕು ಹೇಳ್ರಿ? ಅವು ಎಲ್ಲಿ ಹೋಗ್ಬೇಕು ಹೇಳ್ರಿ? ಅವು ಎಲ್ಲಿ ವಾಸ ಮಾಡ್ಬೇಕು ಹೇಳ್ರಿ? ಅವಕ್ಕೂ ಸಹ ಈ ಸಮಸ್ಯೆನೇ ಅಲ್ವಾ ಸ್ನೇಹಿತರೆ. ಅವುಗಳು ಸಹ ಈ ಸಮಸ್ಯೆನ ಎದುರಿಸ್ತಾ ಇಲ್ವಾ? ಗುಬ್ಬಿಗಳಾಗಲಿ, ಪ್ರಾಣಿ ಪಕ್ಷಿಗಳಾಗಲಿ, ಈಗ ಟವರ್ ಆಗಿರೋದ್ರಿಂದ, ಮೊಬೈಲ್ ಯೂಸ್ ಮಾಡೋದ್ರಿಂದ, ಆ ತರಂಗಗಳ ಹಾನಿಯಿಂದ ಅವೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ಆಗಿನ ಕಾಲದಲ್ಲಿ ಯೋಚನೆ ಮಾಡಿರಿ, ನಮ್ಮ ಮನೆ ಬಾಗಿಲಿಗೆ ಎಷ್ಟು ಗುಬ್ಬಿಗಳಾಡ್ತಿದ್ವು. ಒಂದು ತುತ್ತು ಅನ್ನ ಊಟ ಮಾಡಿ ಎಂಜಲ್ ಕೈ ತೊಳೆದು ಅದರಲ್ಲಿರೋ ಅನ್ನನ ಹೋಗಿ ಹೊರಗಡೆ ಚೆಲ್ಲಿದರೆ ಅದಕ್ಕೆ ಎಷ್ಟು ಕಾಕಿಗಳ ಮುಂದೆ ಮುತ್ಕೊಳ್ತಿದ್ವಿ. ಈಗ ಆ ರೀತಿ ಇದೆಯಾ ಸಮಯ ಸಂದರ್ಭ? ನೀವೇ ಆಲೋಚನೆ ಮಾಡಿರಿ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಕಷ್ಟಗಳು ಇದ್ದೇ ಇದ್ದಾವೆ ಸ್ನೇಹಿತರೆ. ಇಲ್ಲ, ನಮ್ಮ ಜನಸಂಖ್ಯೆ ಬೆಳೆದ ಹಾಗೆ ಗದ್ದೆ ಎಲ್ಲ ನಾಶ ಆಗ್ತಿದೆ, ಅಲ್ಲಿ ಮನೆ ಕಟ್ತಾ ಇದ್ದೀವಿ, ಕೆರೆಗಳೆಲ್ಲ ನಾಶ ಆಗ್ತಾ ಇದೆ, ಅಲ್ಲೂ ಸಹ ನಾವು ಅಪಾರ್ಟ್ಮೆಂಟ್ಗಳನ್ನು ಕಟ್ತಾ ಇದ್ದೀವಿ. ಇದರಿಂದ ಅಲ್ಲಿರೋ ಹಾವುಗಳಾಗಲಿ, ಮೀನುಗಳಾಗಲಿ, ಕಪ್ಪೆಗಳಾಗಲಿ, ಏಡಿಗಳಾಗಲಿ ಇವೆಲ್ಲ ತಮ್ಮ ಜೀವವನ್ನೇ ಕಳ್ಕೊಳ್ತಾವಲ್ಲ, ಆಸರೆ ಇಲ್ಲದೆ ತಮ್ಮ ನೆಲೆಯನ್ನೇ ಕಳ್ಕೊಳ್ತಾ ಇದ್ದಾವಲ್ವ. ಅವಕ್ಕೂ ತಾನೇ ಇದು ಸಮಸ್ಯೆ ತಾನೇ ಸ್ನೇಹಿತರೆ. ನಾವು ಮನುಷ್ಯರಾಗಿ ಎಷ್ಟು ಸ್ವಾರ್ಥದಿಂದ ಆಲೋಚನೆ ಮಾಡ್ತೀವಲ್ವ. ಅಯ್ಯಪ್ಪ ನಮಗೆ ಬದುಕೋಕ್ಕಾಗಲ್ಲ, ಸಾಲ ಮಾಡ್ಕೊಂಡ್ಬಿಟ್ಟೆ, ಸಮಸ್ಯೆ ಮಾಡ್ಕೊಂಡ್ಬಿಟ್ಟೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಏನು ಜೀವನನೇ ಮುಗ್ದೋಯ್ತು ಅನ್ನೋ ಹಾಗೆ ವರ್ತನೆ ಮಾಡ್ತೀವಲ್ಲ ಸ್ನೇಹಿತರೆ. ಖಂಡಿತವಾಗಿ ಆ ಪ್ರಾಣಿ ಪಕ್ಷಿಗಳೆಲ್ಲ ಏನು ಮಾಡಬೇಕಾಗಾದ್ರೆ? ಒಂದು ಸಣ್ಣ ಇರುವೆಗಳಿಗಾಗಲಿ ಈಗ ಬದುಕೋಕ್ಕೆ ಜಾಗ ಇಲ್ಲ ಅಲ್ವಾ ಸ್ನೇಹಿತರೆ. ಇಡೀ ಟಾರ್ ರೋಡ್ ಆಗಿದೆ. ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಸಗಣಿ ಸಾರಿಸಿ ಅಂಗಳ ಬೆಳ್ಕೊಳ್ತಿದ್ವಿ, ಆ ಜಾಗನೂ ಸಹ ನಮಗೆ ಸಗಣಿ ಸಾರ್ಸೋಕ್ಕಾಗಲ್ಲ ಈಗ ಅಂಥೇಳಿ ಅದನ್ನೂ ಸಹ ಗಾರೆ ಮಾಡ್ಕೊಂಡಿದ್ದೀವಿ. ಕೆಲವೊಂದು ಕಡೆ ಸಗಣಿನೇ ಸಿಗಲ್ಲ ಬಿಡ್ರಿ, ಹಸುಗಳೇ ಇಲ್ಲ ಈಗ. ರೀತಿಯಲ್ಲಿ ಅನೇಕ ಕಾರಣಗಳಿಗೋಸ್ಕರ ನಾವು ನಮ್ಮನ್ನೇ ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಳ್ತಿದ್ದೀವಿ. ಹಾಗಾದರೆ ನಾವು ಮಾತ್ರ ನಮ್ಮ ಬುದ್ಧಿವಂತಿಕೆಯಿಂದ ಅನೇಕ ರೀತಿಯಲ್ಲಿ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ತಿದ್ದೀವಿ. ಹಾಗಾದರೆ ಆ ಪ್ರಾಣಿ ಪಕ್ಷಿಗಳು, ಇರುವೆಗಳಾಗಲಿ, ಸಣ್ಣ ಜೀವಿಗಳಾಗಲಿ ಏನು ಮಾಡಬೇಕಾಗಾದ್ರೆ? ಆವಾಗ ರೈತರು ಒಂದು ಒಳ್ಳೆಯ ಆಲೋಚನೆ ಮಾಡ್ತಿದ್ರು. ಏನಂತ ಆಲೋಚನೆ ಮಾಡ್ತಿದ್ರು ಹೇಳ್ರಿ? ಅಯ್ಯೋ ಪ್ರಾಣಿ ಪಕ್ಷಿ ಗುಬ್ಬಿಗಳೆಲ್ಲ ತಿಂದುಳಿದಿದ್ದು ನಾವು ಮನೆಗೆ ತರ್ತೀವಿ, ಇರಲಿ ಅವುಗಳು ಜೀವಿಗಳೇ ತಾನೆ, ಅವುಗಳು ಬದುಕಬೇಕು ತಾನೆ, ಹಾಗಾಗಿ ಅದು ಕೂಡ ಒಂದು ಒಳ್ಳೆಯ ಕೆಲಸನೇ ತಾನೆ, ಅವು ತಿಂದುಳಿದಿದ್ದನ್ನು ನಾವು ತರೋಣ ಅಂಥೇಳಿ ಒಳ್ಳೆ ರೀತಿಯಲ್ಲಿ
ಒಂದು ಅವಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ವಿ. ಆಗ ಯಾವುದೇ ರೀತಿ ಸಮಸ್ಯೆಗಳು ಇರಲಿಲ್ಲ, ಅನಾರೋಗ್ಯವೂ ಇರಲಿಲ್ಲ. ಯಾಕಂದರೆ ನಮ್ಮ ಮನಸ್ಸಿನ ಆಲೋಚನೆ ಉದ್ದೇಶವೇ ಒಳ್ಳೆಯದಾಗಿತ್ತಲ್ಲ ಸ್ನೇಹಿತರೆ. ಹಾಗಾಗಿ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತಿತ್ತು. ನಮ್ಮ ಮನೆಯೂ ಕೂಡ ಸಮೃದ್ಧಿಯಾಗಿರ್ತಿದ್ವು, ಮನೆ ತುಂಬ ಮಕ್ಕಳು ಆಡ್ತಿದ್ವು, ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ, ಒಳ್ಳೆಯ ರೀತಿಯಲ್ಲಿ ಮಲಗ್ತಿದ್ವಿ, ಹಾಗೆ ಮತ್ತೆ ದುಡಿತಿದ್ವಿ, ಮತ್ತೆ ಪಡಿತಿದ್ವಿ ಅಲ್ವಾ. ಈಗ ಹಾಗಲ್ಲ. ಈಗ ಮನುಷ್ಯ ಏನಾಗಿದ್ದಾನೆ ಅಂದರೆ ಸ್ವಾರ್ಥದಿಂದ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಇದರಲ್ಲಿ ಒಂದು ಕಾಳು ಕೂಡ ಬೇರೆ ಯಾರಿಗೂ ಕೊಡಬಾರ್ದು, ಎಲ್ಲವನ್ನು ನಾನೇ ಉಪಯೋಗಿಸ್ಬೇಕು, ಸ್ವಾರ್ಥದ ಆಲೋಚನೆ ಬಂದ್ಬಿಟ್ಟಿದೆ. ಇದರಿಂದ ನನಗೆ ಹೆಚ್ಚಿನ ಲಾಭ ಬರುತ್ತೆ, ಅದರಿಂದ ನಾನು ಬೇಗನೆ ಶ್ರೀಮಂತನಾಗ್ಬೋದು, ಏನನ್ನೆಲ್ಲ ಪಡಿಬೋದು ಅನ್ನೋ ಸ್ವಾರ್ಥ ಉಂಟಾಗಿದೆ ಸ್ನೇಹಿತರೆ. ಈಗ ಏನಾಗಿದೆ ಗೊತ್ತಾ, ನಿಸ್ವಾರ್ಥ ಮನೋಭಾವನೆ ಜನರಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಸಿಗುವ ಫಲವೇ ಈಗ ನಮಗೆ ಸಿಗ್ತಾ ಇರೋದು ಸ್ನೇಹಿತರೆ. ಕ್ಷಣ ಕಾಲವಾದರೂ ನಮ್ಮ ಸ್ವಾರ್ಥವನ್ನು ಬಿಟ್ಟು ನಾವು ಇಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ನಿಮಿಷವಾದರೂ ಯೋಚನೆ ಮಾಡ್ತೀವಾ ಹೇಳ್ರಿ? ಇಲ್ಲ ತಾನೇ. ಕೇವಲ ಬರೀ ನಮಗೆ ಆ ಸಮಸ್ಯೆ, ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ದುಡ್ಡು ಕೊಡಬೇಕು, ಈ ಸಮಸ್ಯೆ, ಮನೇಲಿ ರೇಷನ್ ಖಾಲಿಯಾಗಿದೆ, ಗ್ಯಾಸ್ ಖಾಲಿಯಾಗಿದೆ, ಏನು ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ನೆಲ ಒರೆಸ್ಬೇಕು, ಇನ್ನೂ ಅಡುಗೆ ಆಗಿಲ್ಲ, ಕೆಲಸದೊಳು ಬಂದಿಲ್ಲ, ವಾಷಿಂಗ್ ಮಿಷಿನ್ ಕೆಟ್ಟಿದೆ, ಮಿಕ್ಸಿ ಇಲ್ಲ, ಕಲ್ಲಲ್ಲಿ ರುಬ್ಬಬೇಕು, ಪೇಟೆಗೆ ಹೋಗಬೇಕು, ಬಿಸಿಲು ಅಂದರೆ ಬಿಸಿಲಿದೆ. ಹೀಗೆ ಅನೇಕ ರೀತಿಯ ಆಲೋಚನೆಗಳಲ್ಲೇ ನಮ್ಮ ದಿನನಿತ್ಯದ ಜೀವನವನ್ನು ಮುಗಿಸ್ಬಿಡ್ತೀವಲ್ವ. ನಾವು ನಮಗೋಸ್ಕರನೇ ದಿನನಿತ್ಯದ ಜೀವನದಲ್ಲಿ ಆಲೋಚನೆ ಮಾಡ್ತೀವಿ. ನನ್ನ ಮಕ್ಳಿಗೆ ಶಾಲೆ ಫೀಸ್ ಕಟ್ಟಿಲ್ಲ, ಮುಂದೆ ಓದಿಸ್ಬೇಕು, ಮುಂದೆ ಏನು ಮಾಡಬೇಕು, ಅವ್ರ ಮದುವೆಗೆ ಏನು ಮಾಡಬೇಕು, ಒಡವೆ ಯಾವಾಗ ತೊಗೊಳ್ಬೇಕು, ಯಾವ ರೀತಿ ಮನೆ ಕಟ್ಟಬೇಕು, ಇದೇ ಆಲೋಚನೆ ಮಾಡ್ತೀವಲ್ಲ. ಆಗ ಒಂದು ಗುಡ್ಡವನ್ನು ನಾಶ ಮಾಡಬೇಕಾದ್ರೆ ಅಲ್ಲಿ ಎಷ್ಟೋ ಜೀವಿಗಳು ವಾಸವಾಗಿದ್ವು, ಅವೆಲ್ಲ ಹೇಗೆ ಜೀವನ ಸಾಗಿಸ್ಬೇಕು ಅಂತ ಹೇಳಿ ಆ ಪ್ರಾಣಿಗಳ ಬಗ್ಗೆ ನಾವು ಒಂದು ಕ್ಷಣ ಕಾಲವೂ ಯೋಚನೆ ಮಾಡಲ್ಲ. ಅವೆಲ್ಲ ಕ್ಷುಲ್ಲಕ ಅನ್ಸ್ಬಿಡ್ತಾವೆ ನಮಗೆ. ನಾವು ಮಾತ್ರ ಅರ್ಹರು ಅಂತ ಹೇಳಿ ನಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಅಲ್ವಾ ಸ್ನೇಹಿತರೆ. ಇದು ಯಾವ ನ್ಯಾಯ ನೀವೇ ಹೇಳಿ? ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ ಸ್ನೇಹಿತರೆ. ಹಾಗಾಗಿಯೇ ಪ್ರಕೃತಿ ತನ್ನ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರನೇ ಅನೇಕ ರೀತಿಯಲ್ಲಿ ಈ ಭೂಮಿಗೆ ಕೆಲವೊಮ್ಮೆ ಹಾನಿಯನ್ನು ಉಂಟು ಮಾಡುತ್ತೆ. ಮಳೆ ಗಾಳಿಗಳು ಜೋರಾಗಿ ಮನೆ ಬೀಳೋದು, ಹಾಗೆ ಗುಡ್ಡ ಗಾಡು ಪ್ರದೇಶಗಳಲ್ಲಿ ಮನೆ ಕಟ್ಕೊಂಡವ್ರು ಮನೆ ಮುಳುಗೋಗೋದು, ಈ ರೀತಿ ಎಲ್ಲ ಮಾಡಿಕೊಂಡು ಗಿಡ ಮರಗಳನ್ನು ಬೆಳೆಸೋದು, ನದಿ ಕೊಚ್ಚಿ ಹರಿದು ಕಸವನ್ನೆಲ್ಲ ತಗೊಂಡೋಗಿ ದೂರಕ್ಕೆ ಬಿಟ್ಟು ಬರೋದು, ಈ ರೀತಿ ಎಲ್ಲ ಆಗ್ತಾ ಇದೆ ಅಂದರೆ ಅದು ತನ್ನನ್ನು ತಾನು ಮತ್ತೆ ಮೊದಲಿನಂತೆ ಸರಿಪಡಿಸ್ಕೊಳ್ಳೋ ಕ್ರಿಯೆ ನಡೆಸುತ್ತೆ ಸ್ನೇಹಿತರೆ. ಅದು ಸಹನೆಯಿಂದ ಮೊದಲಿಗೆ ಭೂಮಿ ನಿಂತಿರುತ್ತೆ, ಇಲ್ಲ ಅಂತಲ್ಲ. ಅದಕ್ಕೂ ಒಂದು ಸಹನೆ ಅನ್ನೋದಿದೆ ಅಲ್ಲ. ನಮಗೆ ಕ್ಷಣಕಾಲ ಸಹನೆ ವಹಿಸೋಕ್ಕಾಗೋದಿಲ್ಲ, ತಾಳ್ಮೆ ವಹಿಸೋಕ್ಕಾಗಲ್ಲ ಅಂದಮೇಲೆ ಈ ಭೂಮಿ ತಾಯಿಯಾಗಲಿ, ಈ ಪ್ರಕೃತಿಯಾಗಲಿ ನಮ್ಮ ದೌರ್ಜನ್ಯಗಳನ್ನು ಹೇಗೆ ಸಹಿಸ್ಕೋಬೇಕು ನೀವೇ ಹೇಳ್ರಿ? ಅವು ಕೂಡ ಒಮ್ಮೊಮ್ಮೆ ಧೃತಿ ತಾಳ್ಮೆಯನ್ನು ಕಳ್ಕೊಂಡು ಈ ರೀತಿ ನಾಶಕ್ಕೆ ಮುಂದಾಗ್ತವೆ ಸ್ನೇಹಿತರೆ. ಇದೇ ರೀತಿಯಲ್ಲಿ ಸೃಷ್ಟಿ ಇರೋದು. ಹಾಗಾಗಿ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅದು ಈ ರೀತಿ ಸಮತೋಲನವನ್ನು ಆಗಾಗ ಕಾಪಾಡ್ಕೊಳ್ಳುತ್ತೆ ಸ್ನೇಹಿತರೆ, ಸರಿದೂಗಿಸ್ಕೊಳ್ಳುತ್ತೆ. ದಾನವರ ಹಿಂಸೆಯನ್ನು ತಡಿಲಿಕ್ಕಾಗದೆ ದೇವತೆಗಳು ಮೊರೆ ಇಟ್ಟಾಗ ಭಗವಂತ ಅನೇಕ ಅವತಾರಗಳಲ್ಲಿ ಬಂದು ದಾನವರಿಗೆ ಶಿಕ್ಷೆಯನ್ನು ಕೊಟ್ಟು, ಹಾಗೆ ದಾನವರಿಗೆ ಶಿಕ್ಷೆಯನ್ನು ಕೊಡುವುದರ ಮೂಲಕ ಮತ್ತೆ ಈ ಪ್ರಕೃತಿಯ ನಾಶವನ್ನು ಹೇಗೆ ಸಮತೋಲನದಲ್ಲಿ ಇರಿಸ್ತಿದ್ರೋ ಅದೇ ರೀತಿ ಈಗಲೂ ಕೂಡ ಈ ಕಲಿಯುಗದಲ್ಲೂ ಕೂಡ ಅದೇ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ. ನಮ್ಮ ನಾಶಕ್ಕೆ ನಮ್ಮ ಅತಿ ಆಸೆಯ ಗುಣಗಳಿಗೆ ಪ್ರಕೃತಿ ಮುನಿಸ್ಕೊಂಡಾಗ ಈ ರೀತಿ ಪ್ರಕೃತಿ ವಿಕೋಪಗಳು ಈಗಲೂ ಕೂಡ ಸಹ ನಡೀತಾ ಇದ್ದಾವೆ ಸ್ನೇಹಿತರೆ. ಅನೇಕ ರೀತಿಯಲ್ಲಿ ಅದು ಪ್ರಕೃತಿಯಿಂದಲೇ ಆಗಿರ್ಬೋದು, ಕಾಯಿಲೆಗಳಿಂದ ಆಗಿರ್ಬೋದು, ಇಲ್ಲ ಇನ್ನೇನೋ ಒಂದು ಸಮಸ್ಯೆಗಳಿಂದ ಅನೇಕ ಸಾವು ನೋವುಗಳು ನಮ್ಮನ್ನು ಕಾಡ್ತಾನೆ ಇದ್ದಾವೆ. ಅಂದರೆ ಅದಕ್ಕೆ ನೇರ ಹೊಣೆ ನಾವೇ ಆಗಿದ್ದೀವಿ ಅಲ್ವಾ. ನಮ್ಮ ಕೃತ್ಯಗಳೇ ಆಗಿದ್ದಾವೆ, ನಾವು ಮಾಡ್ತಾ ಇರೋ ದಿನನಿತ್ಯದ ಕರ್ಮಗಳೇ ಆಗಿದ್ದಾವೆ ಸ್ನೇಹಿತರೆ. ಆವಾಗ ನಾವು ಅಂದ್ಕೊಳ್ತೀವಲ್ಲ, ಅಯ್ಯೋ ಅಷ್ಟು ಜನ ಸತ್ತೋಗ್ಬಿಟ್ರು, ಇಷ್ಟು ಜನ ಸತ್ತೋಗ್ಬಿಟ್ರು ಅಂತ ಹೇಳಿ. ಅದೇ ನಾವು ಒಂದು ಬೆಟ್ಟನೋ ಗುಡ್ಡನೋ ಕಾಡನೋ ನಾಶ ಮಾಡ್ಬೇಕಾದ್ರೆ ಒಂದು ಕ್ಷಣ ಯೋಚನೆ ಮಾಡಲ್ಲ. ಕಾಡಿಗೆ ಒಂಚೂರು ಬೆಂಕಿ ಇಡಬೇಕಾದ್ರೆ ಒಂದು ಕ್ಷಣ ಕೂಡ ನಾವು ಯೋಚನೆ ಮಾಡೋದಿಲ್ಲ. ಎಷ್ಟು ಹುಳಗಳು, ಚಿಟ್ಟೆಗಳು, ಹಾವಿನ ಮೊಟ್ಟೆಗಳು, ಹಾವುಗಳು, ಎಷ್ಟು ರೀತಿಯ ಪ್ರಾಣಿಗಳು ಸಾಯ್ತವೆ ಅಂತೇಳಿ ಒಂದು ಕ್ಷಣ ಕೂಡ ನಾವು ಆಲೋಚನೆ ಮಾಡಲ್ಲ. ಹೋಗ್ತೀವಿ ಎಲ್ಲೋ ಒಂದು ಹತ್ರ ವಿಹಾರಕ್ಕೆ ಅಂತ ಹೋಗ್ತೀವಿ, ಅಲ್ಲಿ ಕುಳಿತುಕೊಳ್ತೀವಿ, ಅಲ್ಲಿ ನಮಗೆ ಬೇಕಾಗಿದ್ದ ಎಲ್ಲ ಸಾಮಗ್ರಿಗಳು ನಮಗೆ ಬೇಕಾಗಿರೋ ರೀತಿಯಲ್ಲಿ ಅಲ್ಲಿ ಇದ್ದು ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಲ್ಲೇ ಬೆಂಕಿಯನ್ನು ಆರಿಸದೆ ಬಿಟ್ಟು ಬರ್ತೀವಿ. ಆ ಕಾಡೇ ನಾಶ ಆಗುತ್ತೆ. ಕಾಡು ನಾಶ ಆಗೋದ್ರ ಜೊತೆಗೆ ಮರಗಿಡಗಳು ಸುಡೋದ್ರ ಜೊತೆಗೆ ಅಲ್ಲಿರೋ ಎಷ್ಟೋ ಪ್ರಾಣಿ ಪಕ್ಷಿಗಳು ತಮ್ಮ ಜೀವವನ್ನು ಕಳ್ಕೊಳ್ತಾವಲ್ವ. ಹಾಗಾದರೆ ಅವುಗಳದ್ದು ಜೀವ ಅಲ್ವಾ ಸ್ನೇಹಿತರೆ? ಇದೇ ನ್ಯಾಯವನ್ನೇ ಭಗವಂತ ಒಂದೊಂದ್ಸರಿ ನಿಷ್ಠೂರವಾಗಿ ಮನುಷ್ಯನ ವಿರುದ್ಧ ಕೋಪಗೊಂಡು ತೋರಿಸ್ಕೊಳ್ತಾರೆ ಸ್ನೇಹಿತರೆ. ನನ್ನ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ, ನನ್ನ ಸೃಷ್ಟಿ ಸಮಾನವಾಗಿದೆ, ಹಾಗಾಗಿ ಇಲ್ಲಿ ನಾನು ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತೇಳಿ ತನ್ನನ್ನು ತಾನು ಪ್ರಕೃತಿ ಒಂದೊಮ್ಮೆ ಸರಿಪಡಿಸ್ಕೊಳುತ್ತೆ ಸ್ನೇಹಿತರೆ.
ನಾವು ಸಮಾಜದ ಉದ್ಧಾರ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ದೇಶವನ್ನು ಉದ್ಧಾರ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ನಮ್ಮ ರೀತಿ ನೀತಿಗಳನ್ನಾದರೂ ನಾವು ಸರಿಪಡಿಸ್ಕೊಳ್ಬೇಕಾ? ನಾವು ನಡೆಯೋ ರೀತಿ ನೀತಿ ನಾವು ಇರೋ ಮಟ್ಟಕ್ಕೆ, ನಮ್ಮ ಮನೆ ಮಟ್ಟಕ್ಕೆ ತಗೊಳ್ರಿ, ಅದರಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಒಳ್ಳೆಯ ಬಾಂಧವ್ಯದೊಂದಿಗೆ ಒಳ್ಳೆಯ ರೀತಿಯಲ್ಲಿ ಇದ್ದುದರಲ್ಲೇ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನವನ್ನಾದರೂ ಸಾಗಿಸ್ಬೋದಾ? ಈ ರೀತಿಯಾಗಿ ಒಬ್ಬೊಬ್ಬರು ಮನೆಯನ್ನು ನಾವು ಬದಲಾವಣೆ ಮಾಡ್ಕೊಳ್ತಾ ಬಂದರೆ ನಮ್ಮ ಸುತ್ತಮುತ್ತ ಇರೋ ಒಂದು ಸಣ್ಣದಾದ ವಾತಾವರಣವಾದರೂ ಸರಿಯಾಗತ್ತಾ? ಹನಿ ಹನಿಗೂಡಿದರೆ ಹಳ್ಳ ಅಂತಾರಲ್ಲ, ಹಾಗೆ ಸ್ನೇಹಿತರೆ, ಹನಿ ಹನಿಯಾಗಿ ನಾವು ಒಂದೊಂದು ಒಳ್ಳೆ ಉದ್ದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ಅದು ಮಹತ್ತರವಾಗಿ ಬೆಳೆಯುತ್ತೆ. ದೇಶವನ್ನು ಉದ್ಧಾರ ಮಾಡೋ ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ, ಬುದ್ಧಿವಂತಿಕೆನೂ ಇಲ್ಲದೆ ಇರ್ಬೋದು, ಹಣಕಾಸು ಇಲ್ಲದೆ ಇರ್ಬೋದು, ಅಧಿಕಾರ ಇಲ್ಲದೆ ಇರ್ಬೋದು ಸ್ನೇಹಿತರೆ. ಅವೆಲ್ಲ ಇಲ್ಲದೇನೂ ನಮ್ಮ ಕೈಲಾದ ಮಟ್ಟಿಗೆ ಸಾಸಿವೆ ಪ್ರಮಾಣದಲ್ಲಾದರೂ ಅಷ್ಟು ನಾವು ಈ ಸಮಾಜವನ್ನು ನಮ್ಮ ಕೈಲಾದಷ್ಟು ಉದ್ಧಾರವನ್ನು ಮಾಡ್ಬೋದು ಸ್ನೇಹಿತರೆ. ಅಂದರೆ ನಾವು ಪರಿವರ್ತನೆ ಆಗಬೇಕು, ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು ಮೂಡಬೇಕು. ನಾವು ನಮ್ಮ ಮೊದಲನೇ ಹೆಜ್ಜೆಯನ್ನು ಒಳ್ಳೆಯ ಆಲೋಚನೆಗಳತ್ತ ಇಡ್ತಾ ಹೋದರೆ ಖಂಡಿತವಾಗಿ ನಮ್ಮ ಸುತ್ತಮುತ್ತ ಇರುವ ಪರಿಸರವೇ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ನಮ್ಮನ್ನು ನೋಡಿ ಇನ್ನೊಬ್ಬರು ಬದಲಾಗ್ತಾರೆ. ಈ ರೀತಿಯಲ್ಲಿ ನಾವು ಸಾಯಿ ಕುಟುಂಬದಲ್ಲಿರೋರು ಎಲ್ಲರೂ ಬದಲಾದ್ವಿ ಅಂದರೆ ಎಷ್ಟು ಸಾವಿರ ಜನ ಬದಲಾಗ್ತೀವಿ ಹೇಳ್ರಿ ಆಗ? ಹಾಗೆ ಸ್ನೇಹಿತರೆ, ಹಾಗೆ ನಮ್ಮನ್ನು ನೋಡಿ ಇನ್ನೊಂದು ಸ್ವಲ್ಪ ಜನ ಬದಲಾಗ್ತಾರಲ್ವ. ಒಳ್ಳೆಯದಂದರೆ ಹೀಗೆ ಸ್ನೇಹಿತರೆ, ಒಳ್ಳೆಯದೇ ಬಂದು ಸೇರುತ್ತಂತಾರಲ್ಲ ಹಾಗೆ. ಹಾಗಾಗಿ ಕೇವಲ ಬರೀ ನಮ್ಮ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಿಕೊಂಡು ಅಯ್ಯೋ ನಾಳೆ ಏನಪ್ಪ ಹೇಗಪ್ಪ ಅಂತೇಳಿ ಚಿಂತೆ ಮಾಡ್ಕೊಂಡು ಇವತ್ತೇ ಸಾಯೋ ಅಂತ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇವತ್ತಿನ ಜೀವನ ಇಷ್ಟಕ್ಕೆ ಸೀಮಿತ ಆಗಿದೆ. ಆದರೆ ನಾಳೆ ಮಗದೊಂದು ಒಳ್ಳೆಯ ಬದಲಾವಣೆಯೊಂದಿಗೆ ನಮ್ಮ ಜೀವನವನ್ನು ನಾವು ಶುರು ಮಾಡಬೇಕು ಅನ್ನೋ ಆತ್ಮವಿಶ್ವಾಸದೊಂದಿಗೆ ಗುರುವಿನ ಪಾದಗಳಿಗೆ ಶರಣಾಗ್ರಿ. ಖಂಡಿತವಾಗಿ ಆ ಗುರು, ಆ ವಿಶ್ವಗುರು, ಆ ವಿಶ್ವಪ್ರಭು ಸಾಯಿಯವರು ನಿಮಗೆ ದಾರಿ ತೋರಿಸ್ತಾರೆ ಸ್ನೇಹಿತರೆ. ಆಗಲ್ಲ ನನ್ನಿಂದ ಜೀವನ ಮಾಡಲಿಕ್ಕೆ ಅಂತ ಹೇಳಿ ಹೋಗಿ ಬಾಬಾರವರ ಪಾದಗಳಿಗೆ ನೀವು ಶರಣಾಗಿದ್ದೆ ಆದರೆ ನಿಮ್ಮ ದೃಢ ವಿಶ್ವಾಸಕ್ಕೆ ಬಾಬಾ ಖಂಡಿತ ಒಂದು ಒಳ್ಳೆಯ ಪರಿಹಾರವನ್ನು ಕೊಡ್ತಾರೆ ಅನ್ನೋ ನಂಬಿಕೆಯೊಂದಿಗೆ ನಿಮ್ಮ ಮುಂದಿನ ಜೀವನವನ್ನು ಸಾಗಿಸಿ ಒಳಿತೇ ಆಗುತ್ತದೆ. ಹಾಗಾಗಿ ಸ್ನೇಹಿತರೆ, ಇದು ಬೇಸಿಗೆಗಾಲ, ನೀರಿಗೆ ತುಂಬ ಸಮಸ್ಯೆ ಇದೆ. ಅದರಲ್ಲೂ ಕೂಡ ಯಾರಾದರೂ ಮನೆ ಬಾಗಿಲಿಗೆ ಬಂದು ಒಂದು ಲೋಟ ನೀರು ಕೇಳಿದರೆ ಖಂಡಿತವಾಗಿ ಕೊಡ್ರಿ. ಯಾವುದಾದ್ರೂ ಪ್ರಾಣಿಗಳು ಪಕ್ಷಿಗಳು ನೀರಿಲ್ಲದೆ ಒದ್ದಾಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗತ್ತೆ ಅನ್ನೋದಾದರೆ ಅವುಗಳನ್ನು ನೋಡದಂತೆ ಹೋಗಬೇಡ್ರಿ ಸ್ನೇಹಿತರೆ. ಖಂಡಿತವಾಗಿಯೂ ಸಹಾಯ ಮಾಡಿರಿ. ಇದೇ ನಮ್ಮ ಪುಣ್ಯ ವೃದ್ಧಿ ಆಗೋದು, ಇದೇ ನಮ್ಮ ಪುಣ್ಯ ವೃದ್ಧಿಗೆ ಕಾರಣವಾಗುವ ಅದ್ಭುತ ಕೆಲಸಗಳೇ ಅಂತ ಅಂದ್ಕೊಳ್ರಿ. ಹಾಗೆ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಇದು ಅವಕಾಶ ಅಂತ ಹೇಳಿ ಅನ್ಕೊಳ್ರಿ. ಒಳ್ಳೆಯ ರೀತಿಯಲ್ಲೇ ಬಾಳ್ರಿ, ಒಳ್ಳೆಯ ರೀತಿಯಲ್ಲೇ ಸಾಗ್ರಿ, ಒಳ್ಳೆಯ ಆಲೋಚನೆಗಳನ್ನೇ ಮಾಡಿರಿ, ಒಳ್ಳೆಯ ದಾರಿ ಆಯ್ಕೆಗಳನ್ನು ಮಾಡಿರಿ. ಹೇಡಿಯಂತೆ ಜೀವನವನ್ನು ಮುಗಿಸ್ಕೊಳ್ಳೋ ಪ್ರಯತ್ನವಂತೂ ಮಾಡಬೇಡ್ರಿ. ಖಂಡಿತವಾಗಿಯೂ ಬದುಕೋ ಹಕ್ಕು ನಮಗಿದೆ. ಆದರೆ ಏನು ಮಾಡೋದು, ನಮ್ಮ ಆಸೆಗಳಿಗೆ ಬಲಿಯಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ನಾವು ಒಳಗಾಗ್ಬಿಡ್ತೀವಿ. ಇಲ್ಲ ಅಂತಲ್ಲ, ಆ ಸಮಸ್ಯೆಯನ್ನು ಎದುರಿಸಬೇಕು, ಖಂಡಿತವಾಗಿ ಎದುರಿಸಬೇಕು. ಯಾರಿಗೋ ನಾವು ಹಣವನ್ನು ಕೊಡಬೇಕು, ಅವ್ರು ತಡ್ಕೊಳ್ತಾ ಇಲ್ಲ ಅಂತೇಳಿ ನೀವು ಸತ್ತೋಗ್ಬಿಟ್ರೆ ಅದ್ರ ಬದಲಿಗೆ ಸಾಯಿಸೋದಾದರೆ ನೀನೇ ಸಾಯಿಸ್ಬಿಡಪ್ಪ, ನನ್ನಿಂದ ಆಗಲ್ಲ, ನಾನು ಕೊಡ್ತೀನಿ ಆದರೆ ನನಗೆ ಆಗ್ತಾ ಇಲ್ಲ, ಈಗ ಏನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಏನೋ ಒಂದು ವ್ಯವಹಾರ ಶುರು ಮಾಡೋಣ ಅಂತೇಳಿ ಇಸ್ಕೊಂಡೆ, ಅದರಿಂದ ಈ ಸಮಸ್ಯೆ ಆಗ್ಬಿಡ್ತು, ಕೊಡ್ತೀನಪ್ಪ ಅಂತೇಳಿ ಹೇಳ್ಕೊಡ್ರಿ. ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲ ಯಾರ ಹತ್ರನೂ ನೀವು ಹಣ ಇಸ್ಕೊಂಡು ದುರುದ್ದೇಶದಿಂದ ಹಿಂತಿರುಗಿಸಿ ಅವ್ರಿಗೆ ಕೊಡ್ತಾ ಇಲ್ಲ ಅಂದರೆ ಖಂಡಿತ ಅದು ತಪ್ಪು ಸ್ನೇಹಿತರೆ. ಯಾಕಂದ್ರೆ ಅದು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅದು ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ನರಳಿಸ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನವ ನರಕ ತೋರಿಸ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಯಾವ ಕಾರಣಕ್ಕೂ ಆ ರೀತಿ ಯಾರ ಹತ್ರನೋ ಹಣ ಇಸ್ಕೊಂಡಿದ್ರೆ ಖಂಡಿತವಾಗಿ ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಂತೇಳಿ ಅವ್ರಿಗೆ ಭರವಸೆ ಕೊಡ್ರಿ. ಇವತ್ತು ಸ್ವಲ್ಪನಾದರೂ ಕೊಟ್ಟು ಅವ್ರ ಹಣವನ್ನು ಹಿಂತಿರುಗಿಸ್ರಿ. ನಾವು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗಿದ್ದೀವಿ, ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡಿದ್ದೀವಿ, ಒಳ್ಳೆಯ ದಾರಿಯ ಜೊತೆಗೆ ಸಾಕ್ತಾ ಇದ್ದೀವಿ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇದೆಯಲ್ಲ, ಗುರು ನಮ್ಮ ಜೊತೆಗಿದ್ದಾರೆ ಅನ್ನೋ ಭರವಸೆ ಇದೆಯಲ್ಲ, ಅದು ಎಂತಹ ಮನುಷ್ಯನಾದರೂ ಸೋಲಿಸಿ ಒಳ್ಳೆಯ ಅವಕಾಶಗಳನ್ನು ಕೊಡುತ್ತೆ, ಬದುಕಲಿಕ್ಕೆ ನಿಮಗೆ ಅವಕಾಶಗಳನ್ನು ಕೊಡುತ್ತೆ. ಎಂತಹ ಮನುಷ್ಯ ಕೇಳದೇ ಇಲ್ಲಪ್ಪ ಇವನು ಏನು ಹೇಳಿದರು ಅಂತ ಹೇಳೋ ಅಂಥ ಮನುಷ್ಯನೂ ಕೂಡ ನೀವು ಬಾಬಾನ ನೆನೆಸ್ಕೊಂಡು ಹೋಗಿ ಅವನ ಎದುರಿಗೆ ನಿಂತು ಹೀಗಾಗ್ಬಿಟ್ಟಿದೆ ಅಂತ ನೀವು ಹೇಳ್ಕೊಂಡ್ರೆ ಖಂಡಿತ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಹಾಗಾಗಿ ಸಾವೇ ಮಾರ್ಗ ಅಲ್ಲ. ಹಾಗಂತ ಬದುಕಲಿಕ್ಕೆ ಮನೇನೇ ಮುಖ್ಯ ಅಂತ ಏನಿಲ್ಲ ಸ್ನೇಹಿತರೆ. ಹೆಣ್ಣು ಹೊನ್ನು ಮಣ್ಣು ಅದು ಋಣಾನುಬಂಧಕ್ಕೆ ಮಾತ್ರ ಸಿಗುತ್ತೆ ಸ್ನೇಹಿತರೆ. ಎಷ್ಟೇ ಹೆಣ್ಣಿನ ಹಿಂದೆ ಹೋದರೂ ಅದು ನಮ್ಮ ವಿನಾಶಕ್ಕೆ ದಾರಿಯಾಗತ್ತೆ. ಹಾಗಾಗಿ ಸಿಗದೇ ಇರೋವಂಥ ಮಣ್ಣಿನ ಹಿಂದೆ ಹೋದರೂ ಕೂಡ ಅದು ನಮ್ಮ ಸರ್ವನಾಶವೇ ಆಗುತ್ತೆ. ಹಾಗಾಗಿ ಹೊನ್ನಿನ ಹಿಂದೆ ಹೋದರೂ ಕೂಡ ಅಷ್ಟೇ ಸ್ನೇಹಿತರೆ. ಹಾಗಾಗಿ ಅವು ಮೂರು ತಾನಾಗಿ ಒಲಿದು ಬರಬೇಕು, ಆಗ ಮಾತ್ರ ನಮ್ಮ ಜೀವನ ಸುಖಮಯವಾಗಿರುತ್ತೆ. ಈ ಮಾತನ್ನು ನಾವು ಅರ್ಥ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಾಗಿದರೆ ನಾವು ಇರೋ ಸಂಪಾದನೆಯಲ್ಲೇ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸ್ಬೋದು ಸ್ನೇಹಿತರೆ.
ಆಸೆಗಳು ಅತಿಯಾದಾಗ ಸಮಸ್ಯೆಗಳು ಅತ್ಯಧಿಕವಾಗಿ ನಮ್ಮನ್ನು ಆವರಿಸ್ತಾ ಹೋಗ್ತವೆ. ಆ ಸಮಸ್ಯೆಗಳಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲೂ ಕೂಡ ಅನೇಕ ರೀತಿಯಲ್ಲಿ ನಮ್ಮ ಮಧ್ಯೆ ಏರಿಳಿತಗಳು ಶುರುವಾಗ್ತವೆ, ಭಿನ್ನಾಭಿಪ್ರಾಯಗಳು ಶುರುವಾಗ್ತವೆ. ಹಾಗಾಗಿ ನಾವು ಏನು ಇರ್ತೀವಲ್ಲ, ಇರೋದ್ರಲ್ಲಿ ಏನು ಒಳ್ಳೆ ರೀತಿಯಲ್ಲಿ ಇರ್ತೀವಲ್ಲ, ಅದರಲ್ಲೇ ನಾವು ಸುಖಮಯವಾಗಿರ್ತೀವಿ. ಇರೋದ್ರಲ್ಲೇ ಇದ್ದಷ್ಟು ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡೋಣ, ಸ್ವಲ್ಪ ಮಟ್ಟಿಗೆ ನಮ್ಮ ಮುಂದಿನ ಜೀವನಕ್ಕೆ ಉಳಿಸ್ಕೊಡೋಣ. ಹಿತಮಿತವಾದ ಒಂದು ಒಳ್ಳೆಯ ರೀತಿಯಲ್ಲಿ ಆಹಾರ ಪದ್ಧತಿಯನ್ನು ಅನುಸರಿಸ್ಕೊಂಡು ಹಿತಮಿತವಾದ ಉಳಿತಾಯವನ್ನು ಮಾಡಿಕೊಂಡು ಸ್ವಲ್ಪ ಪುಣ್ಯದ ವೃದ್ಧಿಯನ್ನು ದಾನ ಧರ್ಮದ ಮೂಲಕ ಸೇವೆಯ ಮೂಲಕ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಹೋದರೆ ಅದಕ್ಕೆ ತಕ್ಕ ಪ್ರತಿಫಲಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ. ಗುರು ಬೋಧನೆ ಸರಳವಾದರೂ, ಉಪದೇಶಗಳು ಸರಳವಾದರೂ ಅವರ ಉದ್ದೇಶ ಮಾತ್ರ ಬಹಳ ಅರ್ಥಗರ್ಭಿತವಾಗಿರ್ತಿತ್ತು ಸ್ನೇಹಿತರೆ. ಇದನ್ನೇ ಬಾಬಾರವರು ಅನವರತ ಮಾಡಿದ್ದು. ಈಗಲೂ ಸಹ ತನ್ನ ಭಕ್ತರಿಗೆ ನಾನು ನಿನ್ನ ಜೊತೆಗೆ ಇದ್ದೀನಿ ಅಂತ ಹೇಳಿ ಅನೇಕ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಭರವಸೆಗಳನ್ನು ನೀಡುತ್ತಾ ಅವರ ಉದ್ಧಾರವನ್ನೇ ಮಾಡ್ತಾ ಇರೋದು ಸ್ನೇಹಿತರೆ. ನಮ್ಮ ಮನೆಗೆ ಇವತ್ತು ಬಾಬಾರವರು ಬಂದಿದ್ದಾರೆ ಅಂದರೆ ಅದು ಯಾವುದೇ ಜನ್ಮದ ಪುಣ್ಯದ ಫಲ. ನಾನು ಯಾರು, ಅವ್ರು ಯಾರು, ನನಗೂ ಅವರಿಗೂ ಯಾವುದೇ ರೀತಿಯ ಒಂದು ಸಣ್ಣದಾಗೂ ಪರಿಚಯ ಇಲ್ಲ. ಮಾಧ್ಯಮದ ಮೂಲಕ ಪರಿಚಯ ಆಗಿ ಅವರು ಶಿರಡಿಗೆ ಹೋಗುವಂತಾಗಿ, ಅವರು ಶಿರಡಿಯಿಂದ ನನಗೋಸ್ಕರ ಮೂರ್ತಿ, ಬಾಬಾರವರ ಪ್ರಸಾದ, ಹಾಗೆ ಬಾಬಾರವರ ಸಮಾಧಿಯ ಮೇಲಿನ ಹೂವು, ಹಾಗೆ ಉದಿ ಪ್ರಸಾದ ಇವೆಲ್ಲ ಇವತ್ತು ನಮ್ಮ ಮನೆಗೆ ಕೊರಿಯರ್ ಮಾಡಿದ್ದಾರೆ ಅಂದರೆ ಇದು ಒಂದು ಋಣಾನುಬಂಧ ಅಂತಲೇ ತಿಳ್ಕೊಡ್ರಿ. ಇದು ಗುರುವಿನ ಅನುಗ್ರಹ, ಆಶೀರ್ವಾದ, ಗುರುವಿನ ಮುಂದಾಲೋಚನೆ ಅಂತಲೇ ತಿಳ್ಕೊಡ್ರಿ. ಅಂದರೆ ಇದೆಲ್ಲವೂ ಪೂರ್ವ ನಿರ್ಧಾರವಾಗಿತ್ತು. ಆ ಸಮಯಕ್ಕೆ ಸರಿಯಾಗಿ ಕಾಲಕ್ಕನುಗುಣವಾಗಿ ಎಲ್ಲವೂ ಒಂದೊಂದಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ ಸ್ನೇಹಿತರೆ ಈ ವಿಚಾರ. ಯಾಕಂದರೆ ನೀವೆಲ್ಲೋ ಹುಟ್ಟಿದ್ದೀರಾ, ನಾನೆಲ್ಲೋ ಹುಟ್ಟಿದ್ದೀನಿ. ಈ ಮಾಧ್ಯಮದ ಮೂಲಕ ನಾವು ಒಂದಾಗಿದ್ದೀವಿ, ಸಾಯಿ ಕುಟುಂಬದಲ್ಲಿ ಒಂದಾಗಿ ಸಾಕ್ತಾ ಇದ್ದೀವಿ. ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡೋಣ ಅನ್ನೋ ಪಣವನ್ನು ತೊಟ್ಟಿದ್ದೀವಿ. ಹಾಗೆ ಹಾಗೆ ಒಳ್ಳೆಯದನ್ನೇ ಯೋಚಿಸ್ತಾ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ನಡವಳಿಕೆಯನ್ನು ತಿದ್ದುಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ಸೇವೆಗಳನ್ನು ಮಾಡಿಕೊಳ್ಳೋದ್ರ ನಿಟ್ಟಿನಲ್ಲಿ ನಾವೀಗ ಹೋರಾಟ ನಡೆಸಿ ಬದಲಾವಣೆಯನ್ನು ಕಾಣ್ತಾ ಇದ್ದೀವಲ್ವ ನಮ್ಮ ಜೀವನದಲ್ಲಿ. ಖಂಡಿತವಾಗಿ ಇದರಿಂದ ನಮಗೆ ಎಲ್ಲರಿಗೂ ಎಷ್ಟು ಸಂತೋಷ ಆಗಿದೆ ಹೇಳ್ರಿ. ಆತ್ಮವಿಶ್ವಾಸ ಹೆಚ್ಚಾಗಿದೆ ನಮ್ಮಲ್ಲಿ. ನಾನು ಏನಾದರೂ ಸಾಧನೆ ಮಾಡಬಲ್ಲೆ, ನಾನು ಜಯಿಸಬಲ್ಲೆ, ನಾನು ಒಳ್ಳೆಯದನ್ನು ಮಾಡಬಲ್ಲೆ, ನಾನು ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಬಲ್ಲೆ, ಹಾಗೆ ನಾನು ಗುರುವನ್ನು ಕಾಣಬಲ್ಲೆ ಅನ್ನೋ ನಂಬಿಕೆ ನಮ್ಮಲ್ಲಿ ಮೂಡಿದೆ ಅಂದರೆ ಖಂಡಿತವಾಗಿ ಇದು ಗುರುವಿನ ಅನುಗ್ರಹ, ಆಶೀರ್ವಾದ ಅಂತಲೇ ತಿಳ್ಕೊಳ್ರಿ. ಇದೆಲ್ಲ ಗುರುವಿನ ಪೂರ್ವ ನಿರ್ಧಾರವಾಗಿತ್ತು. ಹಾಗಾಗಿ ಈ ಮಾಧ್ಯಮದ ಮೂಲಕ ನಮ್ಮನ್ನೆಲ್ಲ ಸೇರಿಸಿದ್ದಾರೆ ಅಂತ ಹೇಳಿ ಅಂದ್ಕೊಳ್ರಿ ಸ್ನೇಹಿತರೆ. ಖಂಡಿತ ಒಳ್ಳೆಯದಾಗತ್ತೆ. ದಿನನಿತ್ಯದ ನಮ್ಮ ಆಲೋಚನೆಗಳು ಹೇಗಿರ್ತವೋ, ಉದ್ದೇಶ ಹೇಗಿರುತ್ತೋ ಅದೇ ರೀತಿ ನಮ್ಮ ಜೀವನ ನಡೆಯುತ್ತೆ ಅನ್ನೋ ಮಾತನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಸಾಯಿ ಬಾಬಾರವರ ಇಚ್ಛೆಯಿಂದಲೇ ನಾವು ಈ ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ, ಒಳಿತನ್ನು ಕಾಣ್ತಾ ಇದ್ದೀವಿ, ಹಾಗೆ ಆತ್ಮವಿಶ್ವಾಸವನ್ನು ಪಡೀತಿದ್ದೀವಿ ಅನ್ನೋ ನಂಬಿಕೆ ನಿಮಗಿದ್ರೆ, ಹಾಗಾಗಿ ಈ ಸೃಷ್ಟಿಯಲ್ಲಿ ನಿಮ್ಮ ಒಬ್ಬರಿಗೆ ಕಷ್ಟ ಇಲ್ಲ. ಖಂಡಿತವಾಗಿ ಈ ಸೃಷ್ಟಿಯಲ್ಲಿ ಜೀವಿಸುವ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಕಷ್ಟ ಇರುತ್ತೆ. ಹಾಗಾಗಿ ನೀವು ಕೂಡ ಅದನ್ನೆಲ್ಲ ಅರಿತು ಆತ್ಮವಿಶ್ವಾಸದಿಂದ ವರ್ತಿಸ್ರಿ, ಖಂಡಿತವಾಗಿ ಒಳ್ಳೆಯದಾಗತ್ತೆ. ನಂಬಿಕೆ ಈಗ ನಿಮ್ಮಲ್ಲಿ ಮೂಡಿದರೆ ನಾನು ಬದಲಾವಣೆ ಆಗಿದ್ದೀನಿ, ಬದಲಾವಣೆ ಆಗ್ತಾ ಇದ್ದೀನಿ, ನನ್ನಲ್ಲಿ ಅನೇಕ ರೀತಿಯ ಒಳ್ಳೆಯ ಬದಲಾವಣೆಗಳಾಗಿದ್ದಾವೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನಂತೂ ಮರಿಬೇಡ್ರಿ ಸ್ನೇಹಿತರೆ. ಬನ್ನಿರಿ ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.